ಆಧ್ಯಾತ್ಮಿಕ ಜ್ಞಾನ ಅನ್ನೋದು ತಿಳ್ಕೊಂತ ಪ್ರತಿ ದಿವಸನು. ಈ ಆಧ್ಯಾತ್ಮಿಕ ಜ್ಞಾನ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ಯಾನ ಮತ್ತೆ ಸಸ್ಯಾಹಾರ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಪಿರಮಿಡ್ ಶಕ್ತಿ ಅನ್ನೋದು ಈ 5 ಅಂಶಗಳು. ಸೊ ನಿಮ್ಗೆ ಸಂಕ್ಷಿಪ್ತವಾಗಿ ಮತ್ತೆ ನಮ್ಗೆ ಎಷ್ಟು ಜ್ಞಾನ ಬೇಕಾಗಿದೆಯೋ ಅಷ್ಟು ಜ್ಞಾನವನ್ನು ನಿಮ್ಗೆ ಹಂಚ್ಕೊಡ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನೇತ್ರ ಮೇಡಮ್ ಅವರು, ಸೀನಿಯರ್ ಮಾಸ್ಟರ್ ನೇತ್ರ ಮೇಡಮ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ನಾವೆಲ್ಲರೂ ಸಾಮೂಹಿಕವಾಗಿ ಅವ್ರನ್ನ ಸ್ವಾಗತ ಕೋರೋಣ. ಮೇಡಮ್, ತಮಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೊದಲಿಗೆ ನಮ್ಮ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಆತ್ಮ ಚೈತನ್ಯಕ್ಕೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮಾಸ್ಟರ್ಸ್, ಬಹಳ ಅದ್ಭುತವಾಗಿರ್ತಕ್ಕಂಥ ಧ್ಯಾನವನ್ನ ನಾವು ಮಾಡಿದೀವಿ. ಧ್ಯಾನ ನಿಜವಾಗ್ಲು ಏನೆಲ್ಲ ನಮಗ್ ಕೊಡುತ್ತೆ ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಂಡಾಗ, ಧ್ಯಾನದಿಂದ ನಮ್ಗೆ ಏನೆಲ್ಲ ಅನುಕೂಲಗಳು ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಂಡಾಗ, ಪ್ರತಿನಿತ್ಯ ನಾವೇನ್ ಧ್ಯಾನ ಮಾಡ್ತಾ ಇದೀವಿ, ಈ ಧ್ಯಾನವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಾನ, ನಾವು ಆ ಡೇ ನಮ್ದು ಹೇಗಿರುತ್ತೆ, ಡೈಲಿ ಡೇ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಅಂತಂದ್ರೆ ಎಷ್ಟು ಬದಲಾವಣೆಗಳಾಗಿದೆ ಅನ್ನೋದನ್ನ ನಾವು ನೋಟ್ ಮಾಡ್ಕೋಬಹುದು. ಪ್ರತಿಯೊಂದು ಕೂಡ ಗಮನಿಸ್ತಾ ಇದ್ದೀವಿ ಅಂತಂದಾಗ ಆ ಬದಲಾವಣೆಗಳನ್ನ ಕೂಡ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ನಾವು ಗಮನಿಸ್ದಾಗ್ಲೇ ಆ ಬದಲಾವಣೆಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಧ್ಯಾನ ಮಾಡ್ತಾ ಇದೀವಿ ಅಂತಂದಾಗ ಕೇವಲ ಮಾಡಿದಿವಲ್ಲ, ಮುಗಿಸಿದೀವಲ್ಲ ಅನ್ನೋದಲ್ದಿರಂಗೆ, ಧ್ಯಾನ ಮಾಡಕ್ಕೂ ಮೊದಲು, ಧ್ಯಾನ ಮಾಡಿದ ನಂತರ ಹೇಗಿದೆ ಪ್ರತಿಯೊಂದು ವಿಚಾರ ಕೂಡ ನಾವು ಹಾಗೆ ಅದನ್ನ ಗುರ್ತಿಸ್ತಾ ಇದೀವಿ, ಗಮನಿಸಿದೀವಿ ಅಂತಂದ್ರೆ ಗುರ್ತಿಸೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಹಾಗೆ ಎಷ್ಟೋ ಬದಲಾವಣೆಗಳು ಫಿಸಿಕಲ್ ಆಗಿರಬಹುದು, ಮೆಂಟಲ್ ಆಗಿರಬಹುದು, ಅಥವಾ ಸ್ಪಿರಿಚುವಲ್ ಗ್ರೋತ್ ಆಗಿರಬಹುದು, ಇವೆಲ್ಲವನ್ನು ಕೂಡ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಬಹಳ ಅದ್ಭುತವಾಗಿರ್ತಕ್ಕಂಥ ಧ್ಯಾನ ನಮ್ಗೆ ನೀಡಿರ್ತಕ್ಕಂಥದ್ದು ಪತ್ರಿಜಿ ಅವರು. ಮೊದಲು ಈ ಆನಾಪಾನಸತಿ ಧ್ಯಾನವನ್ನ ಬುದ್ಧರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅವರು ಸರಿಸುಮಾರು 500ಕ್ಕಿಂತ ಹೆಚ್ಚು ಧ್ಯಾನ ಪದ್ಧತಿಗಳನ್ನ ಪ್ರಯತ್ನ ಪಡ್ತಾರೆ. ಆದ್ರೆ ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಈ ಆನಾಪಾನಸತಿ ಧ್ಯಾನ ಅಂತ ಹೇಳಿ ಗುರುತಿಸಿ, ಅವರು ಕೂಡ ಈ ಆನಾಪಾನಸತಿ ಧ್ಯಾನವನ್ನೇ ಮಾಡಿ ಸತತ 5.5 ವರ್ಷಗಳ ಕಾಲ ಅವರು ಮಾಡಿ, ಅವರು ಈ ಒಂದು ಔನ್ನತ್ಯ ಸ್ಥಿತಿಯನ್ನ, ಅಂದ್ರೆ ಆತ್ಮದ ಔನ್ನತ್ಯ ಸ್ಥಿತಿಯನ್ನ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅದೇ ಧ್ಯಾನ ಪದ್ಧತಿಯನ್ನ ಪುನಃ ನಮಗೆ ನಮ್ಮ ಪತ್ರಿಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದೇ ಧ್ಯಾನ ಪದ್ಧತಿಯನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಮಾಸ್ಟರ್ಸ್. ಏನಿದು ಆನಾಪಾನಸತಿ ಧ್ಯಾನ ಅಂತಂದಾಗ, ನಾವ್ ಏನು ಹೆಚ್ಚು ಸ್ಟ್ರೆಸ್ ಆಗಿರ್ಬೋದು ಅಥವಾ ಹೆಚ್ಚು ಹೊಸ ರೀತಿಯಲ್ಲಿ ಏನೂ ಇಲ್ಲ. ಕೇವಲ ನಾವು ನಮ್ಮ ಉಸಿರು, ಏನು ಸಹಜವಾಗಿರ್ತಕ್ಕಂಥ ಉಸಿರು ಮಾಡ್ತಾ ಇರ್ತೀವಿ, ಆ ಉಸಿರನ್ನ ಒಟ್ಟಿಗೆ ಇರ್ತಕ್ಕಂಥದ್ದು, ಆ ಉಸಿರನ್ನ ಗಮನಿಸ್ತಕ್ಕಂಥದ್ದಷ್ಟೇ. ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ನಾನ್ ಮಾತಾಡ್ಬೇಕಾದಾಗ, ನೀವು ಕೇಳ್ಬೇಕಾದಾಗ ಸಹಜವಾಗಿ ನಮ್ಮ ಶ್ವಾಸ ಪ್ರಕ್ರಿಯೆ ಅನ್ನೋದು ಆಗ್ತಾ ಇದೆ. ನಾವು ಉಸಿರು ತಗೊಳ್ತಕ್ಕಂಥದ್ ನಾವು ಸಾಮಾನ್ಯವಾಗಿ ಗಮನಿಸೋದೇ ಇಲ್ಲ. ಆದ್ರೆ ಆ ಉಸಿರಾಟ ಅನ್ನೋದು ಖಂಡಿತ ನಡೀತಾ ಇರುತ್ತೆ. ಆ ಉಸಿರಾಟ ಅನ್ನೋದು ನಿಂತೋಯ್ತು ಅಂತಂದ್ರೆ ಅಷ್ಟೇ, ನಮ್ಮ ದೇಹ ಮತ್ತೆ ಆತ್ಮ ಬೇರೆ ಬೇರೆ ಆಗ್ತಕ್ಕಂಥದ್ದು. ಆದ್ರೆ ಆ ಉಸಿರು ಸಹಜವಾಗಿ ಆಗ್ತಾ ಇರತ್ತೆ. ಅಷ್ಟು ಸಹಜವಾಗಿ ಆಗ್ತಾ ಇರ್ತಕ್ಕಂಥ ಆ ಉಸಿರನ್ನೊಟ್ಟಿಗೆ ನಾವ್ ಇದೀವಿ ಅಂತಂದಾಗ, ನಮ್ಮೊಳಗಡೆ ಇರ್ತಕ್ಕಂಥ ಆ ದೈವ, ಆ ಆತ್ಮದ ಒಟ್ಟಿಗೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಾವು ಶರೀರ ಪದಾರ್ಥ ಅಲ್ಲ, ನಾವು ಆತ್ಮ ಪದಾರ್ಥ ಅನ್ನೋ ಒಂದು ಎನ್ಲೈಟ್ಮೆಂಟ್ ಅನ್ನೋ ಒಂದು ತಿಳುವಳಿಕೆ, ಅನ್ನೋ ಒಂದು ಜ್ಞಾನ ನಮ್ಗೆ ತಿಳಿತಾ ಹೋಗೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ತಾ ಹೋಗೋದಕ್ಕೆ ನಮ್ಗೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ನಾವು ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಮನುಕುಲ ಅಥವಾ ಜೀವನ ಕುಲದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಣಿ ಪಕ್ಷಿಗಳು ಎಲ್ಲಾ ಕೂಡ ಆತ್ಮ ಸ್ವರೂಪರೇ. ಆದ್ರೆ ನಾವು ಇಲ್ಲಿಗೆ ಬಂದ್ಮೇಲೆ, ಈ ಭೂಮಿ ಮೇಲೆ ಜನ್ಮ ಪಡ್ಕೊಂಡಾದ್ಮೇಲೆ ಮಾನವರು ಆ ಒಂದು ಸತ್ಯವನ್ನ ಮರ್ತೋಗ್ತೀವಿ. ನಾವು ಆತ್ಮ ಪದಾರ್ಥಗಳು, ನಾವು ಶರೀರ ಪದಾರ್ಥಗಳಲ್ಲ ಅನ್ನೋ ಒಂದು ಸತ್ಯವನ್ನ ಮರ್ತೋಗ್ತೀವಿ. ಪ್ರತಿಯೊಂದು ಆತ್ಮ ಕೂಡ ಈ ಒಂದು ಭೂಮಿ ಮೇಲೆ ಜನ್ಮ ಪಡ್ಕೊಂಡಿರ್ತಕ್ಕಂಥದ್ದು ತನ್ನನ್ನ ತಾನು ಈ ಅನುಭವಗಳ ಮುಖಾಂತರ ಆತ್ಮ ಸಂಸ್ಕಾರವನ್ನ ಪಡ್ಕೊಳ್ತಾ ಪರಮಾತ್ಮನ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ. ಆದ್ರೆ ಆ ಸತ್ಯವನ್ನ ನಾವು ಮರ್ತೋಗಿರ್ತಕ್ಕಂಥದ್ದು. ಆ ಸತ್ಯವನ್ನ ನಾವು ಪುನಃ ಕಂಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಒಂದು ಲೈಫ್ ಪರ್ಪಸ್, ಸೋಲ್ ಪರ್ಪಸ್ ಅನ್ನೋದಿರತ್ತೆ. ಅದನ್ನ ಕಂಡ್ಕೊಳ್ಬೇಕು.
ಅದನ್ನ ಕಂಡ್ಕೊಳ್ಬೇಕು. ಮತ್ತೆ ಅದ್ರ ಕಡೆಗೆ ನಾವು ನಮ್ಮ ಜೀವನ ಪ್ರಯಾಣ ಸಾಗಿಸ್ಬೇಕು ಅನ್ನೋದನ್ನ ನಾವು ಮರ್ತಿರ್ತೀವಲ್ಲ, ಅದು ಹೇಗೆ ನಾವು ಪುನಃ ತಿಳ್ಕೊಳ್ಬೇಕು ಅಂತಂದ್ರೆ ಧ್ಯಾನದ ಮುಖಾಂತರನೇ ಮಾಸ್ಟರ್ಸ್. ಈ ಆನಾಪಾನಸತಿ ಧ್ಯಾನ ಏನ್ ಮಾಡ್ತೀವಿ, ನಮ್ಮ ಶ್ವಾಸದೊಟ್ಟಿಗೆ ನಾವ್ ಏನ್ ಇರ್ತೀವಿ, ನಮ್ಮ ಶ್ವಾಸವನ್ನ ನಾವ್ ಏನ್ ಗಮನಿಸ್ತೀವಿ, ನಮ್ಮ ಉಸಿರನ್ನೇ ನಮ್ಮ ಗುರುವನ್ನಾಗಿ ಏನ್ ಮಾಡ್ಕೊಳ್ತೀವಿ, ಆ ಗುರುವನ್ನ ಹಿಂಬಾಲಿಸಿದಾಗ ಆ ಒಂದು ನಮ್ಮ ಜೀವನದ ಉದ್ದೇಶ, ನಮ್ಮ ಜೀವನದ ಗುರಿ, ನಮ್ಮ ಈ ಆತ್ಮ ಯಾವ ಕಾರಣಕ್ಕಾಗಿ ಈ ಜನ್ಮವನ್ನ ಪಡ್ಕೊಂಡಿದೆ, ಎಂತ ಅನುಭವಗಳಿಗಾಗಿ ಈ ಜನ್ಮವನ್ನ ಪಡ್ಕೊಂಡಿದೆ ಅನ್ನೋ ಒಂದು ಸತ್ಯವನ್ನ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಏನೆಲ್ಲ ಸಿಗುತ್ತೆ ಧ್ಯಾನದಲ್ಲಿ ಅಂತ ಪ್ರಶ್ನೆ ಹಾಕೊಂಡಾಗ ಬುದ್ಧ ಒಂದಾನೊಂದು ಸಂದರ್ಭದಲ್ಲಿ ಹೇಳ್ತಾರಂತೆ. ಏನು ಅಂತಂದ್ರೆ, ಧ್ಯಾನದಿಂದ ನಾನು ಏನ್ ಪಡ್ಕೊಂಡು ಏನೋ ಗೊತ್ತಿಲ್ಲ ಆಗ್ಲಿ, ಬಹಳಷ್ಟು ಕಳ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಎಲ್ರು ಆಶ್ಚರ್ಯ ಪಟ್ರಂತೆ ಆ ಒಂದು ವ್ಯಾಖ್ಯಾನವನ್ನ ಕೇಳಿ. ಏನಪ್ಪಾ ಇದು, ಗಳಿಸಿದೀನಿ ಅನ್ನೋ ಬದಲು ಕಳ್ಕೊಂಡಿದೀನಿ ಅಂತ ಹೇಳ್ತಿದಾರಲ್ಲ ಅಂತ. ಕಳ್ಕೊಂಡಿರ್ತಕ್ಕಂಥದ್ದು ಎಂತದು ಅಂತ ಹೇಳಿ ಸೂಕ್ಷ್ಮವಾಗಿ ಗಮನಿಸಿದಾಗ ತನಗೆ ಕೋಪ ಕಳ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಅಸಹನೆ, ಈ ರೀತಿಯಾಗಿರ್ತಕ್ಕಂತಂದ್ರೆ ನಮಗೆ ಬೇಡದೇ ಇರ್ತಕ್ಕಂಥ ಎಷ್ಟವನ್ನೋ ಕಳ್ಕೊಂಡಿರ್ತಕ್ಕಂಥದ್ದು, ಸಹನೆ ಇಲ್ದೇ ಇರ್ತಕ್ಕಂಥದನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಕೋಪ ವ್ಯಾಘ್ರತೆಯನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಈ ರೀತಿ ನಮಗೆ ಬೇಡದೇ ಇರ್ತಕ್ಕಂಥ ಎಷ್ಟೋ ವಿಚಾರಗಳನ್ನ ಕಳ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಬುದ್ಧ ಹೇಳ್ತಾನಂತೆ. ಹಾಗೆ ನಮ್ಗೆ ಬೇಡದೇ ಇರ್ತಕ್ಕಂಥದನ್ನ ನಾವು ಕಳ್ಕೊಂಡಿದೀವಿ ಅಂತಂದ್ರೆ ನಾವು ಇನ್ನಷ್ಟು ಉತ್ತಮವಾಗ್ತಕ್ಕಂಥದ್ದೇ ಅಲ್ವಾ ಮಾಸ್ಟರ್ಸ್. ಆಮೇಲೆ ಇದಕ್ಕೆ ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ ಮಾಸ್ಟರ್ಸ್. ಒಂದಾನೊಂದು ಸಂದರ್ಭದಲ್ಲಿ ಎಲ್ಲಾ ದೇವರುಗಳು ಸಭೆಯಲ್ಲಿ ಕೂತಿರ್ತಾರೆ, ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಮಾತಾಡ್ತಾ ಒಬ್ಬ ದೇವನಿಗೆ ಮಾನವನ್ನ ತಪಸ್ ಮಾಡ್ಬೇಕು ಅಂತ ಹೇಳಿ ಅನ್ಸುತ್ತಂತೆ. ಅಂದ್ರೆ ಜನರಲಿ ನಾವೆಲ್ಲ ಸ್ಟೋರೀಸ್ ನ ಕೇಳಿರ್ತೀವಿ, ಮಾನವರು ದೇವರನ್ನ ಪ್ರತ್ಯಕ್ಷ ಮಾಡ್ಕೊಳ್ಳೋದಿಕ್ಕೆ ತಪಸ್ ಮಾಡ್ತಕ್ಕಂಥದ್ದು ಅಂತ ಹೇಳಿ. ಹಾಗೆ ಇಲ್ಲಿ ಆ ದೇವರಿಗೆ ಒಬ್ರಿಗೆ ಆಸೆ ಹುಟ್ಟುತ್ತೆ, ಮಾನವರನ್ನ ಪ್ರತ್ಯಕ್ಷ ಮಾಡ್ಕೊಳ್ಬೇಕು, ಮಾನವರು ಪ್ರತ್ಯಕ್ಷ ಆದ್ಮೇಲೆ ಮತ್ತೆ ಮಾನವರಿಗೆ ಏನದು ವರ ಕೊಡ್ಬೇಕು. ಆದ್ರೆ ಮಾನವರನ್ನ ಕುರಿತು ತಪಸ್ ಮಾಡ್ಬೇಕು ಅನ್ನೋ ಒಂದು ಆಸೆ. ಎಲ್ಲಾ ಉಳಿದ ದೇವರುಗಳೆಲ್ಲರೂ ಕೂಡ ನಗ್ತಾರೆ. ನೀನ್ ಏನ್ ಹುಚ್ಚ, ಮಾನವ್ರ ನಮ್ಮನ್ ಕುರಿತು ತಪಸ್ ಮಾಡ್ಬೇಕಾಗ್ಲಿ ಉಲ್ಟಾ ಮಾಡ್ಬೇಕು ಅಂತ ಯಾಕೆ ಅನ್ಕೊಂತಿದ್ಯಾ ನೀನು, ಹಂಗೆಲ್ಲ ಮಾಡ್ಬಾರ್ದು ಅಂತ. ಈ ಒಬ್ಬ ದೇವರು ಡಿಸೈಡ್ ಮಾಡಿರ್ತಾರಲ್ಲ, ಅವ್ರು ಯಾರು ಏನ್ ಹೇಳಿದ್ರು ಇಲ್ಲ, ನಾನು ಮಾನವನ ಕುರಿತು ತಪಸ್ ಮಾಡದೆ, ನೀವ್ ಏನ್ ಹೇಳಿದ್ರು ಕೂಡ ನಾನು ನನ್ನ ನಿರ್ಣಯವನ್ನ, ನನ್ನ ನಿರ್ಧಾರವನ್ನ ಬದಲಾವಣೆ ಮಾಡ್ಕೊಳಲ್ಲ ಅಂತ ಹೇಳಿ. ಸರಿ ಆಯ್ತು, ಬೇರೆ ಉಳಿದ ದೇವ್ರು ಯಾರು ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಸಭೆಯಿಂದ ಹೊರಗಡೆ ಬಂದ್ಬಿಡ್ತಾರೆ. ಬರ್ತಾ ನಾರದ ಮುನಿ ಕಾಣಿಸ್ತಾರೆ. ಇವ್ರು ಬರ್ತಾ ಇರ್ತಕ್ಕಂಥ ಸ್ಪೀಡ್ ನ ನೋಡಿ, ಏನಪ್ಪಾ ಏನಾಯ್ತು ಯಾಕೆ ಅಂತ ಕೇಳಿದ್ರೆ, ನೋಡಿ ನಾರದ್ರೆ, ನಾನು ಮಾನವರನ್ನ ಕುರಿತು ತಪಸ್ ಮಾಡ್ಬೇಕಂತಂದ್ರೆ ಉಳಿದ ದೇವರು ನನಗೆ ಸಹಾಯ ಸಹಕಾರನೇ ನೀಡ್ತಾ ಇಲ್ಲ ಅಂತ. ನಾರದ್ರು ಕೂಡ ಕೇಳ್ತಾರೆ, ಯಾಕಪ್ಪ ಮಾನವರ ಕುರಿತು ನೀನ್ ತಪಸ್ ಮಾಡ್ಬೇಕು, ಅವರೆಲ್ಲ ನಿನ್ಗೋಸ್ಕರ ತಪಸ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂತ. ನೀವು ಕೂಡ ಅವ್ರಂತೆ ಮಾತಾಡ್ತೀರ, ನಿಮ್ಮ ಹತ್ರನು ನಾವ್ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಮನೆಗ್ ಬಂದು ಆ ದೇವರು ತನ್ನ ಸತಿಯ ಒಡನೆ ತನ್ನ ನಿರ್ಧಾರವನ್ನ ವ್ಯಕ್ತಪಡಿಸ್ತಾರೆ. ನೋಡು, ನಾನು ಮಾನವನ ಕುರಿತು ತಪಸ್ ಮಾಡ್ಬೇಕಂತ ಇದ್ದೀನಿ, ನೀನು ನನ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಆದ್ರೆ ಆ ತನ್ನ ಸತಿ ಕೂಡ, ಯಾಕೆ ನೀವು ಮಾನವರನ್ ಕುರಿತು ತಪಸ್ ಮಾಡ್ಬೇಕು, ಬೇಡ ಅವರೇ ಮಾಡ್ತಾರೆ ನಿಮ್ಗೋಸ್ಕರ ಅಂತ. ಹೆಂಡತಿ ಕೂಡ ತನ್ ಮಾತ್ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಇನ್ನ ಮನೆಯಲ್ಲಿದ್ದು ತಪಸ್ ಮಾಡಕ್ ಕಷ್ಟ ಆಗತ್ತೆ, ಡಿಸ್ಟರ್ಬ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅರಣ್ಯ ಪ್ರದೇಶಕ್ಕೆ ಹೊರಡ್ತಾರೆ. ಅರಣ್ಯ ಪ್ರದೇಶಕ್ಕೆ ಹೊರಟು ಈ ತಪಸ್ಸನ್ನ ಧ್ಯಾನದ ಸ್ಥಿತಿಯಲ್ಲಿ ಕುತ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಒಂದು ರೀತಿಯಾಗಿರ್ತಕ್ಕಂಥ ನವೆ ಮೈಯೆಲ್ಲ ಒಂಥರ ಅನ್ಸ್ತಾ ಇರತ್ತೆ. ತಪಸ್ ಕಂಟಿನ್ಯೂ ಮಾಡಕ್ಕೆ ಆಗ್ತಾ ಇರಲ್ಲ. ಒಂಥರ ಹೆಂಗಂತಂದ್ರೆ ತಡ್ಕೊಳಕ್ಕೆ ಆಗ್ತಾ ಇರಲ್ಲ. ಆ ರೀತಿಯಾಗಿರ್ತಕ್ಕಂಥ ನವೆ ಒಂಥರ. ಸರಿ, ಏನಪ್ಪ ಹಿಂಗಾಗ್ತಾ ಇದೆ, ಆದ್ರೂ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆ ಕಂಟಿನ್ಯೂ ಮಾಡ್ಬೇಕಾದಾಗ ಸಣ್ಣದಾಗಿ ನಗು ಬರುತ್ತೆ. ಏನಿದು, ಯಾರು ಹಿಂಗ್ ನಗ್ತಾ ಇದ್ದಾರೆ ಅಂತ ಹೇಳಿ ಕಣ್ಬಿಟ್ ನೋಡ್ದಾಗ ಎದುರುಗಡೆ ಒಬ್ರು ನಿಂತಿರ್ತಾರೆ. ನಿಂತು, ಯಾರ್ ನೀನು, ಯಾಕಾಗ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಈ ದೇವ್ರು ತಪಸ್ ಮಾಡ್ತಾ ಇರೋ ವ್ಯಕ್ತಿ ಕೇಳಿದಾಗ
ಓ ನೀನೇನಾ ಮಾನವರನ್ನ ಕುರಿತು ತಪಸ್ ಮಾಡ್ತಾ ಇರ್ತಕ್ಕಂಥದ್ದು, ನಾನು ಮಾನವರಿಗೆ ಈ ವಿಚಾರ ತಿಳಿಸ್ತೀನಿ ಬಿಡು. ಹೌದಾ, ಸರಿ ತಿಳಿಸ್ತೀಯಾ, ಖಂಡಿತ ತಿಳಿಸು, ನಾನು ಅವ್ರಿಗಾಗಿನೇ ತಪಸ್ ಮಾಡ್ತಾ ಇದ್ದೀನಿ ಅಂತ. ಸರಿ, ನಾನ್ ಮಾನವರಿಗೆ ನೀನು ತಪಸ್ ಮಾಡ್ತಾ ಇದೀಯ ಅಂತ ಹೇಳ್ಬೇಕು ಅಂತಂದ್ರೆ ನನಗೇನ್ ಲಾಭ ಅಂತ ಹೇಳಿ ಕೇಳ್ತಾರೆ. ಆಯ್ತು, ನಿನಗೆ ಏನ್ ಬೇಕು ಕೇಳು, ನಾನ್ ಕೊಡ್ತೀನಿ. ನನ್ಗೇನ್ ದೊಡ್ಡದಾಗಿ ಏನ್ ಬೇಕಾಗಿಲ್ಲ, ನನ್ನನ್ನ ನಿನ್ನೊಳಗಡೆ ಆಹ್ವಾನ ಮಾಡ್ಕೋಬೇಕಷ್ಟೇ ಸಾಕು, ನಂಗೆ ಬೇರೆ ಇನ್ನೇನು ಬೇಡ ಅಂತ. ಸರಿ ಆಯ್ತು, ಯಾರಪ್ಪ ಬಂದಿದ್ದು ಅಂತ ನೋಡಿದಾಗ ಲೋಭ ಆ ವಿಚಾರನ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ದೇವರೊಳಗಡೆ ಪ್ರವೇಶ ಆಗ್ಲಿಕ್ಕೆ ಆಹ್ವಾನ ಕೇಳತ್ತೆ. ದೇವರು ಓಕೆ ಅಂತಾರೆ. ಹೀಗೆ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳೆಲ್ಲ ಕೂಡ ಒಂದೊಂದಾಗಿ ಬರೋದು. ಯಾರ್ ನೀನು ಅಂತ ಕೇಳಿದ್ರೆ ಹೇಳಲ್ಲ. ಆದ್ರೆ ದೇವರು ತಪಸ್ ಮಾಡ್ತಾ ಇರ್ತಕ್ಕಂಥ ವಿಚಾರನ ಮಾನವರಿಗೆ ತಲುಪಿಸ್ತೀನಿ ಅಂತ ಹೇಳೋದು. ಏನ್ ಬೇಕು ಅಂತ ಕೇಳಿದಾಗ ನನ್ನ ಒಳಗಡೆ ನಿನ್ನನ್ನು ಬಿಟ್ಕೊಳ್ಬೇಕು ಅಂತ ಕೇಳ್ತಕ್ಕಂಥ. ಹೀಗೆ ಈ ಅರಿಷಡ್ ವರ್ಗಗಳೆಲ್ಲ ಕೂಡ ಆ ದೇವರೊಳಗಡೆ ಸೇರ್ಕೊಂಡ್ಬಿಡುತ್ತೆ. ಕೊನೆಯದಾಗಿ ಮಾನವ ಬರ್ತಾನೆ. ಮಾನವ ಬಂದು, ಓ ಏನ್ ದೇವ್ರು ಚೆನ್ನಾಗಿ ತಪಸ್ ಮಾಡ್ತಾ ಇದೀಯ ನನ್ಗೋಸ್ಕರ ಅಂತಂದಾಗ ದೇವ್ರು ಕಣ್ಬಿಟ್ಬಿಟ್ಟು, ಓ ಕೊನೆಗೂ ಬಂದ, ಸರಿ ಕೇಳು, ನಿನ್ಗೇನ್ ವರ ಬೇಕು ನಾನ್ ಕೊಡ್ತೀನಿ ಅಂತ. ಆಗ ದೇವ್ರು ಮಾನವನ ಹೇಳ್ತಾನಂತೆ, ಇನ್ನ ನೀನೇನ್ ನನಗೆ ವರ ಕೊಡೋದು, ನನ್ನಲ್ಲಿ ಇರ್ತಕ್ಕಂಥ ಅರಿಷಡ್ ವರ್ಗಗಳೆಲ್ಲ ನನ್ನನ್ನ ಬಿಟ್ಟು ನಿನ್ನೊಳಗಡೆ ಸೇರಿದೆ ಅಂತಂದ್ರೆ ಇವಾಗ ನಾನ್ ದೇವರ ಸ್ಥಿತಿಯಲ್ಲಿ ಇದ್ದೀನಿ, ನೀನ್ ನನ್ನ ಮಾನವನ ಸ್ಥಿತಿಯಲ್ಲಿ ಇದೀಯಾ, ಇನ್ನ ನಾನ್ ಕೊಡ್ಬೇಕು ನಿನಗ್ ವರಗಳು, ನೀನೆಲ್ಲ ಕೊಡ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ನಗ್ಬಿಟ್ಟು ಆ ಮಾನವ ದೈವ ಸ್ಥಿತಿಯನ್ನ ಹೊಂದಿರ್ತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಮಾಸ್ಟರ್ಸ್, ನಾವು ಆ ಧ್ಯಾನದ ಸ್ಥಿತಿಯಲ್ಲಿ ಇದೀವಿ ಅಂತಂದಾಗ, ಧ್ಯಾನವನ್ನ ಪ್ರತಿನಿತ್ಯ ಮಾಡ್ತಾ ಇದೀವಿ ಅಂತಂದಾಗ ನಮ್ಮಲ್ಲಿ ಈ ಒಂದು ದೈವ ಸ್ಥಿತಿ, ನಮ್ಮಲ್ಲಿ ನಾವು ಆ ದೇವರನ್ನ ಕಂಡ್ಕೊಳ್ತಕ್ಕಂಥದ್ದು, ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಅರಿಷಡ್ ವರ್ಗಗಳೆಲ್ಲವನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಸಾಧಾರಣವಾಗಿ ಹೇಳ್ತಾ ಇರ್ತೀವಿ, ಏನ್ ಕೋಪ ಬಂತ ಕಂಟ್ರೋಲ್ ಮಾಡ್ಕೊಳ್ಳಿ, ವಿಪರೀತ ಆಸೆ ಆಯ್ತಾ ಕಂಟ್ರೋಲ್ ಮಾಡ್ಕೊಳ್ರಿ. ಯಾವ್ದನ್ನ ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಬಾರ್ದು ಮಾಸ್ಟರ್ಸ್. ಮತ್ತೆ ಹೇಗೆ ಅಂತಂದ್ರೆ ಆ ಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ, ಆ ಸ್ಥಿತಿಯ ಹಾಗಾಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಕಂಡ್ಕೊಳ್ತಾ, ಅದನ್ನ ವಿಶ್ಲೇಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಗೆ ಬರ್ಬೇಕು. ಆ ಶಕ್ತಿ ನಮ್ಗೆ ಯಾವಾಗ ಬರುತ್ತೆ ಅಂತಂದ್ರೆ ಪ್ರತಿನಿತ್ಯ ನಾವು ಧ್ಯಾನವನ್ನ ಮಾಡ್ತಾ ಇದ್ದಾಗ, ಪ್ರತಿನಿತ್ಯ ನಮ್ಮೊಳಗಡೆ ನಾವು ಪ್ರಯಾಣ ಮಾಡ್ಬೇಕಾದಾಗ, ಪ್ರತಿನಿತ್ಯ ನಾವು ನಮ್ಮೊಟ್ಟಿಗೆ ಇದ್ದಾಗ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ನಾವ್ ಯಾವಾಗ್ಲೂ ಕೂಡ ಪಾಸ್ಟ್ ಅಲ್ಲೋ ಅಥವಾ ಫ್ಯೂಚರ್ ಅಲ್ಲೋ ಹ್ಯಾಂಗ್ ಆನ್ ಆಗ್ಬಿಟ್ಟಿರ್ತೀವಿ. ನಾವು ಪಾಸ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಡಿಪ್ರೆಷನ್ ಬರುತ್ತೆ. ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಆಂಗ್ಸೈಟಿ ಬರುತ್ತೆ. ಈ ಡಿಪ್ರೆಷನ್, ಆಂಗ್ಸೈಟಿ ಎರಡು ಕೂಡ ಏನಕ್ಕೆ ಕಾರಣ ಆಗುತ್ತೆ ಅಂತಂದ್ರೆ BP ಶುಗರ್ ಬರೋದಕ್ಕೆ ಶುರು ಆಗುತ್ತೆ. BP ಶುಗರ್ ಬಂತು ಅಂತಂದ್ರೆ ಮುಗೀತು, ಇನ್ನೆಲ್ಲಾ ಕಾಯಿಲೆಗಳಿಗೂ ಇನ್ವಿಟೇಷನ್ ಕೊಟ್ಟಂಗೆ ಲೆಕ್ಕ. ಸೊ ನಮ್ಗೆ ಪಾಸ್ಟ್ ಬೇಕಾಗಿಲ್ಲ, ಫ್ಯೂಚರ್ ಬೇಕಾಗಿಲ್ಲ, ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇದೀವಿ ಅಂತಂದ್ರೆ ಸಾಕು. ಆ ಪ್ರೆಸೆಂಟ್ ಅಲ್ಲಿ ನಾವು ಜೀವನವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಸಾಕು, ಬಹಳ ಅದ್ಭುತವಾಗಿರುತ್ತೆ. ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಆಗ್ತಕ್ಕಂಥ ಎಲ್ಲಾ ಅದ್ಭುತಗಳನ್ನ ನಾವು ಗಮನಿಸಿ ಅದನ್ನ ಕಂಪ್ಲೀಟ್ ಸಾಕ್ಷಿಭೂತವಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ, ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅಂತಹ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ನಮ್ಗೆ ಧ್ಯಾನ ಅನ್ನೋದು ತಂದ್ಕೊಡುತ್ತೆ ಮಾಸ್ಟರ್ಸ್. ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಧ್ಯಾನದೊಟ್ಟಿಗೆ ನಾವು ಸ್ವಾಧ್ಯಾಯ ಮಾಡ್ಬೇಕಾಗಿರ್ತಕ್ಕಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಸ್ವಾಧ್ಯಾಯ ಅಂತಂದ್ರೆ ಏನು? ಪ್ರತಿನಿತ್ಯ ನಾನು ನನ್ನನ್ನ ಗಮನಿಸ್ಕೊಳ್ತಕ್ಕಂಥದ್ದು, ನನ್ನನ್ನ ನಾನು ತಿಳ್ಕೊಳ್ತಕ್ಕಂಥದ್ದು. ನಾನು ಪ್ರತಿನಿತ್ಯ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ, ಆ ಸ್ಥಿತಿಯಿಂದ ಔನ್ನತ್ಯದ ಕಡೆಗೆ ಹೋಗಿದ್ದೀನ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ಈ ಸ್ವಾಧ್ಯಾಯ ಹೇಗೆ ಮಾಡ್ತೀವಿ, ಹೇಗ್ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಹಾಕೊಂಡಾಗ ಬಹಳಷ್ಟು ಮಾಸ್ಟರ್ಸು ಅವರ ಅನುಭವಗಳನ್ನ ಬರ್ದಿದ್ದಾರೆ, ಬರೆದು ಪುಸ್ತಕ ರೂಪದಲ್ಲಿ ನಮ್ಗೆ ಪ್ರೆಸೆಂಟ್ ಮಾಡಿದ್ದಾರೆ. ಆ ಬುಕ್ಸ್ ನಾವು ಓದ್ತಾ ಇದೀವಿ ಅಂತಂದಾಗ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಆ ಸ್ಥಿತಿನ ನಾನು ತಲುಪಬೇಕು ಅಂತಂದಾಗ ಆ ಹಾದಿಯಲ್ಲಿ ನಾನು ಪ್ರಯಾಣ ಮಾಡ್ತಾ ಇದೀನ ಇಲ್ವಾ, ಆ ಹಾದಿಯಲ್ಲಿ ಬರಬಹುದಾಗಿರ್ತಕ್ಕಂಥ ಪರೀಕ್ಷೆಗಳು, ನಿರೀಕ್ಷೆಗಳು ಹೇಗಿರುತ್ತೆ,
ಬಂದಾಗ ಅಂತ ಅನುಭವಗಳು ಹೇಗಿರುತ್ತೆ, ಆ ಅನುಭವಗಳು ಬಂದಾಗ ಅದನ್ನ ನಾನು ಹೇಗೆ ಸ್ವೀಕಾರ ಮಾಡ್ಕೊಳ್ಬೇಕು, ಹೇಗೆ ಸಾಕ್ಷೀಭೂತವಾಗಿ ಗಮನಿಸ್ಬೇಕು, ಹೇಗೆ ನಾನು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಬಹುದು, ಅವೆಲ್ಲವೂ ಕೂಡ ನನಗೆ ತಿಳಿತಾ ಹೋಗುತ್ತೆ ಮಾಸ್ಟರ್ಸ್. ಸ್ವಾಧ್ಯಾಯ ಸೆಲ್ಫ್ ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ನಾನ್ ನಿತ್ಯ ಧ್ಯಾನ ಮಾಡ್ತಾ ಇದ್ದೀನಿ ಅಂತಂದ್ರೆ ಪ್ರತಿನಿತ್ಯ ಆತ್ಮ ಪುರೋಗಮನ ಅನ್ನೋದು ಆಗ್ತಾ ಇರತ್ತೆ. ಆತ್ಮ ಪುರೋಗಮನ ಅನ್ನೋದು ಪ್ರತಿನಿತ್ಯ ಆಗ್ತಕ್ಕಂಥದ್ದು, ಸೋಲ್ ಎವಲ್ಯೂಷನ್. ಅದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ. ನಾವ್ ಧ್ಯಾನ ಮಾಡಿದ್ರು ಮಾಡ್ಲಿಲ್ಲ ಅಂತಂದ್ರು ಸೋಲ್ ಎವಲ್ಯೂಷನ್ ಅನ್ನೋದು ಖಂಡಿತ ಆಗ್ತಾ ಇರತ್ತೆ. ಧ್ಯಾನ ಮಾಡಿದ್ರೆ ಅದು ವೇಗವಂತವಾಗತ್ತೆ, ಧ್ಯಾನ ಮಾಡ್ಲಿಲ್ಲ ಅಂತಂದ್ರೆ ನಿಧಾನಕ್ಕೆ ಆಗ್ತಾ ಇರತ್ತೆ ಅಷ್ಟೆ. ಆ ಸೋಲ್ ಎವಲ್ಯೂಷನ್ ಆಗ್ತಾ ಇದೆ ಅಂತಂದಾಗ, ನಾನು ಬೆಟರ್ ಪರ್ಸನ್ ಆಗ್ತಾ ಇದ್ದೀನಿ ಅಂತಂದಾಗ, ನಾನು ಪರಮಾತ್ಮನ ಕಡೆಗೆ ಹೋಗ್ತಾ ಇದ್ದೀನಿ ಅಂತಂದಾಗ ಹೇಗಾಗ್ತಾ ಇದೆ, ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ವಾಧ್ಯಾಯ, ಸೆಲ್ಫ್ ಚೆಕ್, ಸೆಲ್ಫ್ ಎವ್ಯಾಲ್ಯೂಯೇಷನ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಮಾಸ್ಟರ್. ಸೋಲ್ ಎವಲ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಸೆಲ್ಫ್ ಎವ್ಯಾಲ್ಯೂಯೇಷನ್. ಈ ಆತ್ಮ ಪುರೋಗಮನ ಅನ್ನೋದು ನಾವು ಸ್ವಾಧ್ಯಾಯ ಮಾಡೋ ಮುಖಾಂತರ ಅತಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ಅನ್ನೋ ಒಂದು ಸತ್ಯವನ್ನ ನಾವಿಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು. ಸ್ವಾಧ್ಯಾಯದ ಜೊತೆಗೇನೆ ನಾವು ಸಜ್ಜನ ಸಾಂಗತ್ಯ ಮಾಡ್ಬೇಕಾಗಿರತ್ತೆ. ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಲ್ಲ, ಫ್ರೆಂಡ್ಸ್ ನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ರಪ್ಪ, ಯಾಕಂದ್ರೆ ಫ್ರೆಂಡ್ಸ್ ಹೇಗಿರ್ತಾರೋ ನಾವು ಹಾಗೆ ಅಂತ ಹೇಳಿ ನಿರ್ಣಯ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀವಿ ನಾವು ಸಾಧಾರಣವಾಗಿ, ಅಲ್ವಾ? ಇದು ಯಾಕೆ ಹೇಳ್ತೀವಿ ಅಂತಂದಾಗ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ವೈಬ್ರೇಷನ್ ಅನ್ನೋದು ಇರುತ್ತೆ ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಅನ್ನೋದು ಇರತ್ತೆ. ನಾವು ಧ್ಯಾನ ಮಾಡ್ತಾ ಇರೋರ್ಗು ನಮ್ಗೂ ಫ್ರೀಕ್ವೆನ್ಸಿ ಇರುತ್ತೆ, ಧ್ಯಾನ ಮಾಡದೇ ಇರೋರ್ಗು ಫ್ರೀಕ್ವೆನ್ಸಿ ಇರತ್ತೆ. ನಾವು ನಮ್ಮ ಫ್ರೀಕ್ವೆನ್ಸಿಗೆ ಸೆಟ್ ಆಗ್ತಕ್ಕಂಥ ವ್ಯಕ್ತಿಗಳ ಜೊತೆ ಇರಬೇಕು. ಮತ್ತೆ ನಮಗಿಂತ ಈ ಒಂದು ಏನದು ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ ಇರ್ತಾರಲ್ಲ, ಆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಉತ್ತುಂಗಕ್ಕೆ ಸೇರಿರ್ತಾರಲ್ಲ, ಅಂತ ವ್ಯಕ್ತಿಗಳ ಫ್ರೀಕ್ವೆನ್ಸಿ ಒಟ್ಟಿಗೆ ನಾವಿದೀವಿ ಅಂತಂದಾಗ ನಾವು ಕೂಡ ಆ ಫ್ರೀಕ್ವೆನ್ಸಿಗೆ ತಲುಪ್ತಕ್ಕಂಥದ್ದು. ಅಂತಂದ್ರೆ ನಮ್ಮ ಆತ್ಮ ಪುರೋಗಮನ ಇನ್ನಷ್ಟು ವೇಗವಂತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದೇ ನಮ್ಗಿಂತ ಲೋಯೆಸ್ಟ್ ಫ್ರೀಕ್ವೆನ್ಸಿ ಈ ಒಟ್ಟಿಗೆ ನಾವಿದೀವಿ ಅಂತಂದಾಗ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ಆದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ನಿಂತೋಗ್ತಕ್ಕಂಥದ್ದು ಅನ್ನೋದು ಆಗ್ತಾ ಇರತ್ತೆ. ಅದಕ್ಕೆ ಸಜ್ಜನ ಸಾಂಗತ್ಯ, ನಾವು ಏನ್ ಬೇಕನ್ಕೊಂಡಿದೀವಿ ಅಂತ ಫ್ರೀಕ್ವೆನ್ಸಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವ್ ಇರ್ಬೇಕಾಗಿರ್ತಕ್ಕಂಥದ್ದು, ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು. ಪ್ರತಿನಿತ್ಯ ನಾವ್ ಮಾತಾಡ್ತೀವಿ ಅಂತಂದ್ರೆ ಪತ್ರಿಜಿ ಅವರು ಒಂದು ವಿಚಾರ ಹೇಳ್ತಾರೆ, ನಿನ್ನ ಮಾತು ಬಹಳ ಅವಶ್ಯಕತೆ ಮತ್ತು ಬಹಳ ಮೌಲ್ಯಯುತವಾಗಿರುತ್ತೆ ಅಂತಂದಾಗ ಮಾತ್ರನೇ ಮಾತಾಡಿಲ್ಲ ಅಂತಂದ್ರೆ ಮೌನವಾಗಿರು ಅಂತ ಹೇಳ್ತಾರೆ. ನೋಡಿ, ವಿನಾಕಾರಣ ಏನೇನೋ ಮಾತಾಡ್ಬಿಟ್ಟು ಆ ಪ್ರತಿಯೊಂದು ಮಾತಿಗೂ ಕೂಡ ಫ್ರೀಕ್ವೆನ್ಸಿ ಇರುತ್ತೆ. ನಮಗೂ ಫ್ರೀಕ್ವೆನ್ಸಿ, ಯೂನಿವರ್ಸಲ್ ಎಲ್ಲ ಕೂಡ ಫ್ರೀಕ್ವೆನ್ಸಿಯಿಂದಾನೇ ಆಗ್ತಕ್ಕಂಥದ್ದು, ವೈಬ್ರೇಷನ್ಸ್ ಇರ್ತಕ್ಕಂಥದ್ದು ಎಲ್ಲ ಕೂಡ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಇಂದಾನೇ ಆಗ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ನಾನೊಂದು ಮಾತಾಡ್ತಾ ಇದ್ದೀನಿ, ಪಾಸಿಟಿವ್ ಆಗಿದೆ ಅಂತಂದ್ರೆ ಆ ಪಾಸಿಟಿವ್ ವೈಬ್ರೇಷನ್ಸ್ ಕಂಪ್ಲೀಟ್ ಯೂನಿವರ್ಸ್ ಅಲ್ಲಿ ಸ್ಪ್ರೆಡ್ ಆಗ್ತಕ್ಕಂಥದ್ದು. ನಾನ್ ನೆಗೆಟಿವ್ ಮಾತಾಡ್ತೀನಿ ಅಂತಂದ್ರೆ ಅದೇ ಸ್ಪ್ರೆಡ್ ಆಗ್ತಕ್ಕಂಥದ್ದು. ಸೊ ಪ್ರತಿನಿತ್ಯ ನಾನು ಈ ನೆಗೆಟಿವ್ ಈ ಒಂದು ಎಕ್ಸ್ಪೆರಿಮೆಂಟ್ ನ ಕೂಡ ಮಾಡ್ತಾರೆ. ಏನಪ್ಪ ಎಕ್ಸ್ಪೆರಿಮೆಂಟ್? ಒಬ್ಬ ಡಾಕ್ಟರ್ ಮಾಡ್ತಕ್ಕಂಥದ್ದು, 2 ಗ್ಲಾಸ್ ಅಲ್ಲಿ ನೀರ್ನ ತಗೊಳ್ತಾರೆ. ನೀರ್ ತಗೊಂಡ್ಬಿಟ್ಟು ಅವರು ಪ್ರತಿನಿತ್ಯ 1 ಗ್ಲಾಸ್ ಆಫ್ ವಾಟರ್ಗೆ ಅವರು ಉದಾಸೀನವಾದ ಮಾತುಗಳನ್ನ ಕೇಳಿಸ್ತಾ ಇರ್ತಾರೆ. ಹೇಗೆ ಅಂತಂದ್ರೆ, ಯು ಆರ್ ಅನ್ಫಿಟ್, ನೀನ್ ಏನಕ್ಕೂ ಲಾಯಕ್ಕಿಲ್ಲ, ಮತ್ತೆ ನಿನ್ ಕೈಲಿ ಏನು ಆಗಲ್ಲ, ಈ ತರ ಮಾತುಗಳನ್ನ ಆ ಒಂದು ಲೋಟದ ನೀರಿಗೆ ಕೇಳಿಸ್ತಕ್ಕಂಥದ್ದು. ಇನ್ನೊಂದು ಲೋಟದ ನೀರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಪದಗಳು, ಯು ಆರ್ ಗುಡ್, ಯು ಆರ್ ಎಕ್ಸಲೆಂಟ್, ಯು ಆರ್ ಸ್ಟ್ರಾಂಗ್ ಅಂತ ಹೇಳಿ ಕೇಳಿಸ್ತಕ್ಕಂಥದ್ದು. ಅಂದ್ರೆ ಮಾತು ಏನು ವ್ಯಕ್ತ ಆಗತ್ತೆ ಬಾಯಿಂದ, ಅದಕ್ಕೆ ಇಂಪ್ಯಾಕ್ಟ್ ಇರುತ್ತೆ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಈ ಮುಖಾಂತರ. ಪ್ರತಿನಿತ್ಯ ನೆಗೆಟಿವ್ ಮಾತುಗಳು ಕೇಳಿಸಿರ್ತಕ್ಕಂಥ ಒಂದು ನೀರಿನ ಒಂದು ಅಲೆಗಳು ಡಿಫ್ರೆಂಟ್ ಆಗಿತ್ತು, ತುಂಬಾ ಭಯಂಕರ ರೋಚಕವಾಗಿತ್ತು. ಆದ್ರೆ ಈ ಒಂದು ಒಳ್ಳೆ ಮಾತುಗಳು, ಅತ್ಯುತ್ತಮವಾಗಿರ್ತಕ್ಕಂಥ ಮಾತುಗಳು ಕೇಳಿಸಿರ್ತಕ್ಕಂಥ ಒಂದು ಗ್ಲಾಸ್ ಆಫ್ ವಾಟರ್ ಪ್ರೆಸೆಂಟ್ ಆಗಿತ್ತು. ಅಂದ್ರೆ ಮಾತುಗಳು ಎಷ್ಟು ಪ್ರಭಾವ ತೋರುತ್ತೆ ಅನ್ನೋದು ಈ ಎಕ್ಸ್ಪೆರಿಮೆಂಟ್ ಇಂದ ಪ್ರೂವ್ ಆಗಿರ್ತಕ್ಕಂಥದ್ದು. ಇದು ಪ್ರತಿನಿತ್ಯ ನಾವು ಮನೆಯಲ್ಲಿ ಬಳಸ್ತಕ್ಕಂಥದ್ದು ಅಥವಾ ಬೇರೆ ವ್ಯಕ್ತಿಗಳ ಜೊತೆ ಮಾತಾಡ್ತಕ್ಕಂಥದ್ದು ಎಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ನಾವು ಮಾತಾಡೋದು ಹೇಗೆ ಇಂಪ್ಯಾಕ್ಟ್ ಇರುತ್ತೋ, ನಮ್ಮ ಒಟ್ಟಿಗೆ ಮಾತಾಡೋರ್ ಮಾತುಗಳು ಕೂಡ ನಮ್ಮ ಮೇಲೆ ಹಾಗೆ ಇಂಪ್ಯಾಕ್ಟ್ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ನಾವು ಯಾರ ಒಟ್ಟಿಗೆ ಮಾತಾಡ್ತಿದೀವಿ,
ಏನ್ ಮಾತಾಡ್ತೀವಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಸಜ್ಜನ ಸಾಂಗತ್ಯ, ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಉತ್ತುಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳು, ಆ ಹಾದಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಒಟ್ಟೊಟ್ಟಿಗೆ ಮಾತಾಡ್ತಕ್ಕಂಥದ್ದು, ಒಟ್ಟೊಟ್ಟಿಗೆ ಅವರ ಸಾಂಗತ್ಯ ಮಾಡ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಅವಾಗ್ಲೇ ನಮ್ಮ ಆತ್ಮ ಪುರೋಗಮನ ಅನ್ನೋದು ಇನ್ನಷ್ಟು ಉತ್ತುಂಗಕ್ಕೆ ಅತ್ಯುತ್ತಮವಾಗಿ ಸಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇನ್ನ ಇವು 4ನ ಕೂಡ ಆಕ್ಚುಲಿ ನಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ 4 ಪಿಲ್ಲರ್ಸ್ ಅಂತ ಹೇಳಿ ಕರಿತೀವಿ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, 4ನೇದು ಸಸ್ಯಾಹಾರ. 4 ಪಿಲ್ಲರ್ಸ್. ಈ 4 ಪಿಲ್ಲರ್ಸ್ ಒಟ್ಟಿಗೆನೆ ನಾವು ಎಫೆಕ್ಟಿವ್ ಆಗಿ ನಮ್ಮ ಈ ಒಂದು ಆತ್ಮ ಪುರೋಗಮನವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥ. ಸಸ್ಯಾಹಾರ ಯಾಕೆ? ಏನ್ ಬೇರೆದೆಲ್ಲ ಫುಡ್ಡೇ ಅಲ್ವಾ? ಸಸ್ಯಾಹಾರನೇ ಯಾಕೆ ತಗೋಬೇಕು? ಸಸ್ಯಾಹಾರ ಅಂತಂದ್ರೆ 2 ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಗಮನಿಸ್ಬೇಕು ಮಾಸ್ಟರ್ಸ್. ಒಂದು, ನಾವು ಸೇವನೆ ಮಾಡ್ತಕ್ಕಂಥ ಆಹಾರ, ಆದ್ರೆ ಇನ್ನೊಂದು ನಮ್ಮ ಮೆದುಳಿನಿಂದ ಅಥವಾ ನಮ್ಮ ಒಳಗಡೆಯಿಂದ ಹೊರಬರ್ತಕ್ಕಂಥ ಒಂದು ಆಲೋಚನೆಗಳು ಕೂಡ. 2 ಕೂಡ ಹಿಂಸಾತ್ಮಕವಾಗಿ ಇರಬಾರದು, ಸಾತ್ವಿಕವಾಗಿರ್ಬೇಕು. ನಾನು ಸಸ್ಯಾಹಾರನೇ ಸೇವನೆ ಮಾಡ್ತಾ ಇದ್ದೀನಿ, ಆದ್ರೆ ಪ್ರತಿನಿತ್ಯ ಬೇರೆಯವರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಸಾತ್ವಿಕ ಮನೋಭಾವನೆ ಅಲ್ಲ, ಹಿಂಸಾತ್ಮಕ ಧೋರಣೆ. ನಮ್ಗೆ ಹಿಂಸಾತ್ಮಕ ಧೋರಣೆ ನಮ್ಮ ಆಹಾರದಲ್ಲೂ ಇರಬಾರ್ದು, ನಮ್ಮ ವ್ಯವಹಾರದಲ್ಲೂ ಇರಬಾರ್ದು, ನಮ್ಮ ಆಲೋಚನೆಗಳಲ್ಲೂ ಇರಬಾರ್ದು ಮಾಸ್ಟರ್ಸ್. ಇದು ಬಹಳ ಬಹಳ ಇಂಪಾರ್ಟೆಂಟ್. ಯಾಕೆ ಸಸ್ಯಾಹಾರಕ್ಕೆ ಒತ್ತು ಕೊಡ್ತಕ್ಕಂಥದ್ದು? ಸುಮಾರು ಜನ ಹೇಳ್ತಾರೆ ಮಾಂಸಾಹಾರ ತಿನ್ಬೇಕು, B12 ವಿಟಮಿನ್ ಸಿಗ್ಬೇಕು ಅಂತಂದ್ರೆ, ಪ್ರೋಟೀನ್ ಚೆನ್ನಾಗಿ ಸಿಗ್ಬೇಕು ಅಂತಂದ್ರೆ ಮಾಂಸಾಹಾರ ಸೇವನೆಯಿಂದನೇ ಅದು ಸಿಗ್ತಕ್ಕಂಥದ್ದು, ಸಸ್ಯಾಹಾರದಲ್ಲಿ ಇಲ್ಲ ಮತ್ತೊಂದು ಇನ್ನೊಂದು ಅಂತ ಹೇಳ್ಬಿಟ್ಟು ಅದೆಲ್ಲ ತಪ್ಪು ಮಾಸ್ಟರ್ಸ್. ಅದೆಲ್ಲ ನಮ್ಮ ಪರಿಕಲ್ಪನೆ ಅಷ್ಟೆ. ಇನ್ನ ಮಾಂಸಾಹಾರ ಹೇಗೆ ಸೇವನೆ ಮಾಡ್ತಾರೆ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ, ಒಂದು ಪ್ರಾಣಿಯನ್ನ ಕೊಲ್ಬೇಕು ಅಂತಂದಾಗ ನಮ್ಮನ್ನ ಯಾರೋ ಆಹಾರವಾಗಿ ನೋಡ್ತಾ ನಮ್ಮನ್ನ ಕೊಂದು ಅಡಿಗೆ ಮಾಡ್ಕೊಂಡು ಅವ್ರು ಸೇವನೆ ಮಾಡ್ತಾರೆ ಅಂತಂದಾಗ ನಾವು ಫ್ರೀಯಾಗಿ ಸರಿ ಆಯ್ತು, ನಮ್ಮನ್ನ ಕೊಲ್ಬಿಟ್ಟು ನೀವು ಆಹಾರವಾಗಿ ಸೇವನೆ ಮಾಡಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ನಮ್ಮನ್ನ ನಾವು ಕೊಲ್ಲೋದಕ್ಕೆ ಬಿಡ್ತೀವ? ಎಷ್ಟು ಭಯಕ್ಕೆ ಒಳಗಾಗ್ತೀವಿ, ಎಷ್ಟು ಆಂದೋಲನೆಗೆ ಒಳಗಾಗ್ತೀವಿ, ಎಷ್ಟು ಕೋಪವನ್ನ ವ್ಯಕ್ತ ಮಾಡಿಸ್ತೀವಿ, ವ್ಯಾಘೃತವನ್ನ ವ್ಯಕ್ತ ಮಾಡಿಸ್ತೀವಿ, ಅವ್ರನ್ನ ಎಷ್ಟು ಬೈಕೊಳ್ತೀವಿ. ನಾವು ಸಣ್ಣದೊಂದು ಯಾರಾದ್ರೂ ಒಂದು ಚಿಕ್ಕ ಗಾಯ ಮಾಡಿದ್ರೇನೆ ನಾವು ಎಷ್ಟು ವೈಲೆಂಟ್ ಆಗಿ ರಿಯಾಕ್ಟ್ ಆಗ್ತಕ್ಕಂಥದ್ದು, ಎಷ್ಟು ಬಾಧೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಅಂತದೊಂದು ಪ್ರಾಣಿಯನ್ನ ಸಾಕಿ ಅದಕ್ಕೆ ಆಹಾರವನ್ನ ಹಾಕಿ ಕಟ್ಟಾಕಿ ಅದಕ್ಕೆ ಗೊತ್ತಾಗ್ಬಿಡತ್ತೆ ಇವ್ರು ಇಷ್ಟೆಲ್ಲ ಫುಡ್ ಕೊಡ್ತಾ ಇರೋದ್ ನನ್ನ ಸಾಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಅಂತ ಟೈಮಲ್ಲಿ ಎಂತ ಹಾರ್ಮೋನ್ಸ್ ನ ಅದು ರಿಲೀಸ್ ಮಾಡುತ್ತೆ ಅಂತಂದ್ರೆ ಪಾಯ್ಸನ್ ಆಗುತ್ತೆ. ನಮ್ಗೆ ಯಾರಾದ್ರೂ ಸಡನ್ ಆಗಿ ಹೊಡಿಯಕ್ ಬಂದಾಗ ನೀವು ಅಬ್ಸರ್ವ್ ಮಾಡಿ ನಮ್ ಬಾಡಿಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ. ಒಂಥರ ಟೆನ್ಷನ್ ಫೀಲ್ ಆಗುತ್ತೆ, ಒಂಥರ ಹಾರ್ಮೋನ್ಸ್ ರಿಲೀಸ್ ಆಗಿರತ್ತೆ, ಬಾಡಿ ವೈಬ್ರೇಷನ್ ಆಗ್ತಕ್ಕಂಥದ್ದು ಏನು ಕೂಡ ಒಂದ್ ಸ್ವಲ್ಪ ಹೊತ್ತು ಫ್ಯೂ ಮಿನಿಟ್ಸ್ ನಾರ್ಮಲ್ ಅನ್ಸಲ್ಲ. ನಮ್ಗೆ ಯಾರಾದ್ರೂ ಹೊಡಿಯಕ್ ಬಂದಾಗ ನಮ್ಮಲ್ಲಿ ಆಗ್ತಕ್ಕಂಥ ರಿಯಾಕ್ಷನ್ ಇದು. ಅದೇ ಸೇಮ್ ರಿಯಾಕ್ಷನ್ ಆ ಅನಿಮಲ್ ಅಲ್ಲಿ ಆಗುತ್ತೆ. ಅದನ್ನ ಕೊಲ್ಲಕ್ಕೆ ಅಂತ ಹೇಳಿ ಹೋದಾಗ ಅದ್ರಲ್ಲೂ ಕೂಡ ಕೆಲವೊಂದು ರಿಯಾಕ್ಷನ್ಸ್ ಅನ್ನೋದು ಆಗತ್ತೆ. ಅದು ಕೂಡ ಕೆಲವೊಂದು ಕೆಮಿಕಲ್ಸ್ ನ ಬಿಡುತ್ತೆ. ಆ ಕೆಮಿಕಲ್ಸ್ ಎಲ್ಲ ಅದರ ಒಂದು ಮಾಂಸದಲ್ಲಿ ಮಿಕ್ಸ್ ಆಗ್ಬಿಟ್ಟಿರತ್ತೆ. ಅಂತ ಫುಡ್ ನ ನಾವು ಸೇವನೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಏನು ಒಳ್ಳೇದಾಗುತ್ತೆ ಅದರಿಂದ? ಅದ್ ಯಾವ ರಿಯಾಕ್ಷನ್ಸ್ ನ ಅದು ಸಾವನ್ನ ಕಂಡ್ಕೊಳ್ಬೇಕಾದಾಗ ಏನು ರಿಯಾಕ್ಷನ್ ಆಗಿ ಏನ್ ಕೆಮಿಕಲ್ಸ್ ಬಿಟ್ಟಿತ್ತು ಆ ಕೆಮಿಕಲ್ಸ್ ಎಲ್ಲ ಮತ್ತೆ ನಮ್ಮೊಳಗಡೆ ಬರುತ್ತೆ. ನಾವು ತಗೊಳ್ತಕ್ಕಂಥ ಫುಡ್ ನಮ್ಮ ಎನರ್ಜಿ ಸಿಸ್ಟಮ್ ನ ಡೆಫಿನೆಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆ ನಮ್ಗೆ ಧ್ಯಾನ ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಡಿಸ್ಟರ್ಬ್ಡ್ ಫುಡ್ ತಗೊಳ್ತಾ ಇರ್ತಕ್ಕಂಥದ್ದು. ಕೇವಲ ಧ್ಯಾನ ಮಾಡಕ್ಕೆ ಸರಿಯಾದ ಧ್ಯಾನ ನಮ್ಗೆ ಸ್ಥಿತಿ ಬರ್ತಾ ಇಲ್ಲ ಅಂತಂದ್ರೆ ಕೇವಲ ನಮ್ಗೆ ಬರ್ತಕ್ಕಂಥ ಥಾಟ್ಸ್ ಅಂತ ಅಷ್ಟೇ ಅಲ್ಲ ಮಾಸ್ಟರ್ಸ್. ನಾವು ಪ್ರತಿನಿತ್ಯ ಹೇಗಿದೀವಿ, ಆ ಪ್ರತಿನಿತ್ಯ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಶೈಲಿ ಏನಿದೆ ಅದು ಕೂಡ ನಮ್ಮ ಧ್ಯಾನ ಸ್ಥಿತಿನ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಯಾವತ್ತೂ ಕೂಡ
ಮಾಂಸಾಹಾರ ಆಗಿರ್ಬೋದು, ಮಾಂಸಾಹಾರವನ್ನ ಪ್ರಚೋದನೆ ಮಾಡ್ತಕ್ಕಂತ ಬೆಳ್ಳುಳ್ಳಿ ಆಗಿರಬಹುದು, ಇದ್ಯಾವುದನ್ನ ಕೂಡ ಸೇವನೆ ಮಾಡ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥದ್ದಲ್ಲ ಮಾಸ್ಟರ್ಸ್. ಇನ್ನೊಂದು ಜೀವಕ್ಕೆ ಹಿಂಸೆ ಕೊಟ್ಟು ನಾನ್ ಹೊಟ್ಟೆ ತುಂಬಿಸ್ಕೊಳ್ತೀನಿ ಅಂತಂದ್ರೆ ಖಂಡಿತ ಅದು ತಪ್ಪಾಗುತ್ತೆ ಮಾಸ್ಟರ್ಸ್. ಇದು ಬಹಳ ಆಳವಾಗಿರ್ತಕ್ಕಂಥ ಒಂದು ವಿಚಾರ ಆಕ್ಚುಲಿ. ಆಮೇಲೆ ನೀವು ಅತ್ಯಂತ ಹೆಚ್ಚು, ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಏನದು, ನಾವು ಎರಡು ಸಸ್ಯಾಹಾರ ಮತ್ತೆ ಮಾಂಸಾಹಾರ ಎರಡು ಕೂಡ ತಿನ್ಲಿಕ್ಕೆ ಇರ್ತಕ್ಕಂತ ಒಂದು ಜೀವ, ಅದು ಭೂಮಿಯಲ್ಲಿ ನಾವು ಮಾನವರು ಹುಟ್ಟಿರ್ತಕ್ಕಂಥ ನೈಜತೆ ನಾವು ತಿನ್ಲೇಬೇಕು ಅಂತ ಹೇಳ್ಬಿಟ್ಟು, ನೀವು ಮಾಂಸಾಹಾರ ಸೇವನೆ ಮಾಡ್ತಕ್ಕಂತ ಯಾವುದೇ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡಿ ಕೋರೆ ಹಲ್ಲಿರುತ್ತೆ, ನಮ್ಗೆಲ್ಲಿದೆ ಮತ್ತೆ? ಅಂದ್ರೆ ಏನರ್ಥ? ನಾವು ಮಾಂಸಾಹಾರ ತಿನ್ಲಿಕ್ಕೆ ನಮ್ ಬಾಡಿ ಯಾವ್ದೇ ರೀತಿಯಾಗಿರ್ತಕ್ಕಂಥ ರೆಡಿಯಲ್ಲಿಲ್ಲ ನಮ್ ಬಾಡಿ. ಆದ್ರೆ ನಾವು ಬಲವಂತವಾಗಿ ಅದನ್ನ ಅಭ್ಯಾಸ ಮಾಡಿಸ್ತಾ ಇದೀವಿ ಅಷ್ಟೇ. ಜೊತೆಗೆ ನೀವು ಪ್ರತಿನಿತ್ಯ ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥವ್ರನ್ನ ನೀವು ಗಮನಿಸಿದೀರಾ ಅಂತಂದ್ರೆ ನೋಡಿ, ಎಷ್ಟೊಂದು ಬಾಡಿಯಲ್ಲಿ ಆ ಡಿಫ್ರೆನ್ಸಸ್ ಅನ್ನೋದಿರತ್ತೆ. ಎಷ್ಟು ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ಯಾಕೆ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ ಅಂತಂದ್ರೆ, ಆ ಸಾವನ್ನಪ್ಪಿರ್ತಕ್ಕಂಥ ಪ್ರಾಣಿ ಅದರ ಬಾಡಿಯಲ್ಲಿ ಆಗಿರ್ತಕ್ಕಂಥ ರಿಯಾಕ್ಷನ್ಸ್ ನೀವು ಸೇವನೆ ಮಾಡಿದ್ಮೇಲೆ ಅದು ಎನರ್ಜಿ ಅನ್ನೋದು ರಿಲೀಸ್ ಮಾಡುತ್ತಲ್ಲ. ಆ ಎನರ್ಜಿ ಅನ್ನೋದು ರಿಲೀಸ್ ಮಾಡಿದಾಗ ಯಾವ ರೀತಿ ಎನರ್ಜಿ? ಅದು ನಮಗ್ ಬೇಕಾಗಿರ್ತಕ್ಕಂಥ ಎನರ್ಜಿನ ಅಲ್ಲ. ಅದಕ್ಕೆ ಆ ಡಿಸ್ಟರ್ಬೆನ್ಸ್ ಅನ್ನೋದು ನಮ್ಮಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದು. ಅದಕ್ಕೆ ಆ ಅನಾರೋಗ್ಯದ ಸ್ಥಿತಿಗಳನ್ನೋದು ಬರ್ತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ನಮ್ಮನ್ನ ನಾವು ಅತ್ಯುತ್ತಮ ಮಾರ್ಗದಲ್ಲಿ ನಮ್ಮನ್ನ ನಾವು ಪ್ರಯಾಣ ಮಾಡ್ಬೇಕು ಅಂತಂದಾಗ ಡೆಫಿನೆಟ್ಲಿ ನಾವು ಸಸ್ಯಾಹಾರದಲ್ಲಿ ಇರ್ಬೇಕಾಗಿರುತ್ತೆ, ಮಾಂಸಾಹಾರದಿಂದ ದೂರ ಇರ್ಬೇಕಾಗಿರುತ್ತೆ ಮಾಸ್ಟರ್ಸ್. ಅಷ್ಟೊಂದೆಲ್ಲ ಇವಾಗ ನೋಡಿ, ಆ ಒಂದು ಪ್ರಾಣಿಗಳನ್ನ ಬೆಳೆಸ್ತಾ ಇರ್ತಕ್ಕಂಥದ್ದು ಕೂಡ ಇಂಜೆಕ್ಷನ್ಸ್ ಕೊಟ್ಟು ಮತ್ತೊಂದು ಇನ್ನೊಂದು ಏನಕ್ಕೆ? ಮಾಂಸನ ಮಾರಾಟ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ. ಮಾಂಸನ ಮಾರಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ಸ್ ಕೊಡ್ತಕ್ಕಂಥದ್ದು, ಆ ಒಂದು ಲೈಫ್ ಸೈಕಲ್ ನ ಬೇಗನೆ ಮುಗಿಸ್ತಕ್ಕಂಥದ್ದು. ಮತ್ತೆ ಆ ಕೆಮಿಕಲ್ಸ್ ಕೂಡ ನಾವು ಸೇವನೆ ಮಾಡೋದ್ರಿಂದ ಎಷ್ಟೊಂದು ಅನಾರೋಗ್ಯದ ಸ್ಥಿತಿ. ಹೆಣ್ಮಕ್ಳು ನ್ಯಾಚುರಲ್ ಆಗಿ ಅವರು ಸೈಕಲ್ ಸ್ಟಾರ್ಟ್ ಆಗ್ಬೇಕಾಗಿರ್ತಕ್ಕಂಥದ್ದು 12-13 ಇಯರ್ಸ್ ಅಥವಾ 14 ಇಯರ್ಸ್, 8-9 ವರ್ಷಕ್ಕೆ ಹೆಣ್ಮಕ್ಳಿಗೆ ಸೈಕಲ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ರಿಪ್ರೊಡಕ್ಷನ್ ಕ್ರೈಟೀರಿಯಾ, ಅಮ್ಮ ಪೇರೆಂಟ್ಸ್ ಆಗ್ಬೇಕು ಅಂತಂದಾಗ ಬೇಗನೆ ಒಂದು ಕ್ರೈಟೀರಿಯಾಸ್ ರೀಚ್ ಆಗದೆ ಇರ್ತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ ಆ ಹಾರ್ಮೋನಲ್ ಚೇಂಜಸ್ ಎಲ್ಲಿಂದ ಆಗ್ತಾ ಇದೆ ಅಂತಂದ್ರೆ ಈ ನಾನ್ ವೆಜಿಟೇರಿಯನ್ ಫುಡ್ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಆ ನಾನ್ ವೆಜಿಟೇರಿಯನ್ ಫುಡ್ ಆ ಪ್ರಾಣಿಗಳು ಕೂಡ ಬೇಗನೆ ಏನದು ಕ್ವಾಂಟಿಟಿ, ಮೀಟ್ ಕ್ವಾಂಟಿಟಿ ಜಾಸ್ತಿ ಬರ್ಬೇಕು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ಸ್ ನ ಮಾಡ್ತಕ್ಕಂಥದ್ದು, ಹಾರ್ಮೋನಲ್ ಇಂಜೆಕ್ಷನ್ಸ್ ನ ಕೊಡ್ತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನ ಅಂತಂದಾಗ ಕಂಪ್ಲೀಟ್ಲಿ ಪಾಸಿಟಿವ್ ಅಂತೂ ಅಲ್ವೇ ಅಲ್ಲ ಮಾಸ್ಟರ್ಸ್. ನಮ್ಮ ಆತ್ಮ ಪುರೋಗಮನದ ವಿರುದ್ಧವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರನೇ ನಾವು ಧ್ಯಾನವನ್ನ ಮಾಡ್ತಾ ನಮ್ಮ ಈ ಆತ್ಮ ಪುರೋಗಮನದ ಕಡೆಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಮಾಸ್ಟರ್ಸ್. 4 ಪಿಲ್ಲರ್ಸ್ ಸ್ಪಿರಿಚುವಲ್ ಜರ್ನಿ ಅಂದಾಗ 4 ಪಿಲ್ಲರ್ಸ್: ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಸಸ್ಯಾಹಾರ. ಇದರೊಟ್ಟಿಗೆ ನಾವು ಪಿರಮಿಡ್ ಶಕ್ತಿಯನ್ನ ಬಳಸ್ಬೇಕಾಗಿರ್ತಕ್ಕಂಥದ್ದು. ಯಾಕೆ ಪಿರಮಿಡ್ ಶಕ್ತಿಯನ್ನ ಬಳಸ್ಬೇಕು ಅಂತಂದಾಗ, ಪಿರಮಿಡ್ ಹೇಗೆ ಅಂತಂದ್ರೆ ಕೆಟಲಿಸ್ಟ್ ಇದ್ದ ಹಾಗೆ, ವೇಗವರ್ಧಕವಿದ್ದ ಹಾಗೆ. ವೇಗವರ್ಧಕ ಅಂತಂದ್ರೆ ಏನೊಂದು ಪ್ರೊಸೆಸ್ ಆಗ್ತಾ ಇರತ್ತೆ, ಆ ಪ್ರೊಸೆಸ್ ನ ಫಾಸ್ಟ್ ಮಾಡ್ಬೇಕು ಅಂತಂದಾಗ, ಇನ್ನಷ್ಟು ಬೇಗ ಮಾಡ್ಬೇಕು ಅಂತಂದಾಗ ಬಳಸ್ತಕ್ಕಂಥದ್ದು ವೇಗವರ್ಧಕ. ಸಾಧಾರಣವಾಗಿ ಅಡ್ಗೆ ಮನೆಯಲ್ಲಿ ಕೆಟಲಿಸ್ಟ್ ಯಾವ್ದಪ್ಪ ಅಂತಂದ್ರೆ ಉಪ್ಪು. ವೇಗವರ್ಧಕ ಯಾವ್ದು ಅಂತಂದ್ರೆ ಉಪ್ಪು ಅಲ್ವಾ? ಯಾವ್ದೊಂದು ಅಡಿಗೆ ಮಾಡಿರ್ತೀವಿ, ಶುರು ಮಾಡಿರ್ತೀವಿ, ತರಕಾರಿ ಮತ್ತೊಂದು ಇನ್ನೊಂದ್ ಸ್ವಲ್ಪ ಬೇಗನೆ ಬೇಯ್ಬೇಕು ಅಂತಂದ್ರೆ ಒಂಚೂರು ಉಪ್ಪು ಹಾಕಿದೀವಿ ಅಂತಂದ್ರೆ ಅದು ಬೇಗನೆ ಬೇಯ್ತಕ್ಕಂಥದ್ದು. ಅಂದ್ರೆ ಆ ರಿಯಾಕ್ಷನ್ ಫಾಸ್ಟ್ ಆಗಿ ಆಗ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ವೇಗವರ್ಧಕ ಯಾವುದು ಅಂತಂದ್ರೆ ನಮ್ಮ ಈ ಪಿರಮಿಡ್. ಹೇಗೆ ಪಿರಮಿಡ್ ಶಕ್ತಿ ಹೇಗೆ ಅಂತಂದ್ರೆ, ನಾವು 3 hours 4 hours ಕೂತು ಧ್ಯಾನ ಮಾಡ್ತೀವಲ್ಲ, 3 to 4 hours ಕೂತು ಧ್ಯಾನ ಮಾಡಿದಾಗ ನಾವು ಪಡ್ಕೊಳ್ತಕ್ಕಂತ ವಿಶ್ವ ಚೈತನ್ಯವನ್ನ ಪಿರಮಿಡ್ ಧರಿಸಿ
ಪಿರಮಿಡ್ ಅನ್ನು ಧರಿಸಿ ನಾವು ಧ್ಯಾನ ಮಾಡಿದೀವಿ ಅಂತಂದ್ರೆ 1 ಅವರ್ ಅಲ್ಲೇ ಪಡ್ಕೊಳ್ಬಹುದು ಮಾಸ್ಟರ್ಸ್. ಅಷ್ಟು ಫಾಸ್ಟ್ ಆಗಿ ನಾವು ಆ ವಿಶ್ವ ಚೈತನ್ಯವನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಪಿರಮಿಡ್ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಪಿರಮಿಡ್ ಕೇವಲ ಧ್ಯಾನಕ್ಕೆ ಅಲ್ಲ, ಪ್ರತಿ ಒಂದ್ರಲ್ಲೂ ಕೂಡ ನಾವು ಬಳಸ್ತಾ ಹೋಗ್ಬೋದು. ಆ ಶಕ್ತಿಯನ್ನ ನಾವು ಪಡ್ಕೊಳ್ತಾ ಹೋಗ್ಬಹುದು. ನಾವು ಸೇವನೆ ಮಾಡ್ತಕ್ಕಂತ ಆಹಾರದ ಮೇಲೆ ಪಿರಮಿಡ್ ನ ಇಡಬಹುದು. ನಮ್ಗೆ ಅನಾರೋಗ್ಯದ ಸಮಸ್ಯೆ ಆಗ್ತದೆ, ತಲೆನೋವು ಬರ್ತಾ ಇದೆ, ತಲೆ ಮೇಲೆ ಒಂಚೂರು ಪಿರಮಿಡ್ ಇಟ್ಕೊಂಡು ಧ್ಯಾನದ ಸ್ಥಿತಿಯಲ್ಲಿ ಕೂತಿದೀವಿ ಅಂತಂದ್ರೆ ಒಂದು ಎನರ್ಜೀಸ್ ನ ಬೇಗನೆ ಅಬ್ಸಾರ್ಬ್ ಮಾಡಿ ಆ ಒಂದು ಡಿಸ್ಟರ್ಬೆನ್ಸ್ ನ ಕ್ಲಿಯರ್ ಮಾಡ್ತಕ್ಕಂಥದ್ದು. ಹೀಗೆ ಪ್ರತಿ ಒಂದ್ರಲ್ಲೂ ಕೂಡ ನಾವು ಪಿರಮಿಡ್ ನ ಬಳಸ್ತಕ್ಕಂಥದ್ದು. ಆ ಪಿರಮಿಡ್ ಅನ್ನೋದು ನಮ್ಗೆ ಕೆಟಲಿಸ್ಟ್ ಹಾಗೆ ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣ, ಆತ್ಮ ಪುರೋಗಮನದಲ್ಲಿ ನಮ್ಮ ಒಂದು ಏನು ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಮ್ಮ ಫ್ರೀಕ್ವೆನ್ಸಿ ಏನಿರದೆ ಆ ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡ್ತಕ್ಕಂಥದ್ರಲ್ಲಿ ನಮ್ಗೆ ಬಹಳಷ್ಟು ಸಹಾಯ ಮಾಡ್ತಕ್ಕಂಥದ್ದು ಮಾಸ್ಟರ್ಸ್. ಅದಕ್ಕೆ ಪ್ರತಿನಿತ್ಯ ನಾವು ಈ ಪಿರಮಿಡ್ ನ ಧರಿಸ್ತಾ ನಮ್ಮ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮಾಸ್ಟರ್ಸ್. ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಪಿರಮಿಡ್ ಬಗ್ಗೆ ಇನ್ನಷ್ಟು ಡೀಟೇಲ್ಡ್ ಆಗಿ ಖಂಡಿತ ತಿಳಿಸ್ತೀವಿ ಮಾಸ್ಟರ್ಸ್. ಕೊನೆಯದಾಗಿ ಈ ಆಧ್ಯಾತ್ಮಿಕ ಪ್ರಯಾಣ, ಈ 4 ಪಿಲ್ಲರ್ಸ್ ಹೇಗೆ ಅಂತಂದ್ರೆ 5E ನಾವು ಗಮನಿಸ್ಬೇಕು ಮಾಸ್ಟರ್ಸ್. ಮೊದಲನೇ ಇ ಎಕ್ಸ್ಪರಿಮೆಂಟ್, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸಸ್ಯಾಹಾರದ ಕಡೆ ಹೋಗ್ತಕ್ಕಂಥದ್ದು. ಪ್ರತಿಯೊಂದ್ರಲ್ಲೂ ಕೂಡ ನಾವು ಎಕ್ಸ್ಪರಿಮೆಂಟ್ ನ ಮಾಡ್ಬೇಕು. ನಾವ್ ಹೇಳ್ತಾ ಇದೀವಿ, ನೀವ್ ಕೇಳ್ತಾ ಇದೀರಾ ಅಲ್ಲ, ನಾವ್ ಹೇಳ್ತಾ ಇದೀವಿ, ನೀವ್ ಕೇಳ್ತಾ ಇದೀರಾ, ಅದನ್ನ ಆಚರಣೆಯಲ್ಲಿ ಇಡ್ಬೇಕು. ಆಚರಣೆಯಲ್ಲಿ ಇಟ್ಟಾಗೆ ನಿಮಗೆ ಅನುಭವಗಳು, ನೀವು ಪ್ರಯೋಗಾತ್ಮಕವಾಗಿ ಮಾಡಿದಾಗ ಮಾತ್ರನೇ ನಿಮಗೆ ಅನುಭವಗಳನ್ನೋದು ಸಿಗ್ತಕ್ಕಂಥದ್ದು ಮಾಸ್ಟರ್ಸ್. ಪ್ರತಿಯೊಂದು ಕೂಡ ಎಕ್ಸ್ಪರಿಮೆಂಟ್ ಮಾಡ್ಬೇಕು. ಪ್ರತಿನಿತ್ಯ ಧ್ಯಾನವನ್ನ ಸರಿಯಾದ ಪದ್ಧತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ನನ್ನಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಾದ್ರೂ ಹೀಗೆ ಎಕ್ಸ್ಪರಿಮೆಂಟ್ ಮಾಡ್ಬೇಕು. ಯಾರಾದ್ರೂ ಮಾಂಸಾಹಾರವನ್ನ ಸೇವನೆ ಮಾಡ್ತಾ ಇದ್ರೆ ಮಾಂಸಾಹಾರವನ್ನ ಬಿಟ್ಟು ಸಸ್ಯಾಹಾರವನ್ನ ಸೇವನೆ ಮಾಡಿದಾಗ ಯಾವ ರೀತಿ ಫೀಲ್ ಆಗ್ತದೆ ಎಕ್ಸ್ಪರಿಮೆಂಟ್ ಮಾಡ್ಬೇಕು. ಪ್ರತಿನಿತ್ಯ ನನ್ನ ಒಂದು ಡೇನ ನಾನು ಗಮನಿಸ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು. ಅವಾಗ ಹೇಗಿರುತ್ತೆ, ನಾನು ಹೇಗ್ ಫೀಲ್ ಆಗ್ತಾ ಇದ್ದೀನಿ, ಎಕ್ಸ್ಪರಿಮೆಂಟ್ ಮಾಡ್ಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ, ಆಧ್ಯಾತ್ಮಿಕತೆಯಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥವ್ರ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಂತಂದಾಗ ನನ್ಗೆ ಹೇಗ್ ಅನಿಸ್ತಾ ಇದೆ, ಎಕ್ಸ್ಪರಿಮೆಂಟ್ ಮಾಡ್ಬೇಕು. ಪ್ರತಿಯೊಂದನ್ನ ಕೂಡ ಎಕ್ಸ್ಪರಿಮೆಂಟ್ ಮಾಡ್ಬೇಕು. ಎಕ್ಸ್ಪರಿಮೆಂಟ್ ಮಾಡಿದಾಗ ಡೆಫಿನೆಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತೀರಾ, ಅನುಭವಗಳು ಸಿಗತ್ತೆ, ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಅನುಭವಗಳು ಸಿಗತ್ತೆ. ಆ ಅನುಭವಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಪತ್ರಿಜಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲ A to Z ಕಲ್ತ ಮೇಲೆ ನಾನು ಹೇಳ್ತೀನಪ್ಪ ಎಲ್ಲಾರ್ಗು ಅಲ್ಲ. ಕಲ್ತಿದೀವಿ, ಇವತ್ತು ಒಂದು ಹೊಸ ವಿಚಾರನ ಕಲ್ತಿದೀವ, ಆ A ಬಗ್ಗೆನೆ ಹೇಳ್ಬೇಕು. ನೆಕ್ಸ್ಟ್ B ಕಲ್ತಿದೀವಿ, B ಬಗ್ಗೆನೆ ಹೇಳ್ಬೇಕು. ಒಂದು ಸರಿ ಕಲಿಯೋದ್ ಶುರು ಮಾಡಿದೀವಿ ಅಂತಂದ್ರೆ ಹೇಳ್ತಾ ಹೋಗ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು. ಎಕ್ಸ್ಪ್ರೆಸ್ ಮಾಡೋ ಮುಖಾಂತರ ನಾವು 4 ಜನಕ್ಕೆ ನಮ್ಗೆ ಆಗಿರ್ತಕ್ಕಂಥ ಅನುಭವಗಳನ್ನ ಹಂಚ್ಕೊಳ್ತಾ ಹೋದಾಗ ಇನ್ನಷ್ಟು ಎನ್ಲೈಟ್ಮೆಂಟ್ ಅನ್ನೋದು ನಮ್ಗೆ ಸಿಗುತ್ತೆ. ಇನ್ನಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಿತಿಗೆ ನಾವು ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಮುಖಾಂತರ ಎವಲ್ಯೂಷನ್ ಅನ್ನೋದಾಗತ್ತೆ, ಪುರೋಗಮನವಾಗತ್ತೆ, ಆತ್ಮ ಪುರೋಗಮನವಾಗತ್ತೆ. ಈ 5 ನಾವು ನೆನ್ಪಿಟ್ಕೊಂಡು ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣವನ್ನ ಸಾಗಿಸ್ಬೇಕು ಅಂತ ಇಷ್ಟೊತ್ತು ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ನಿಮ್ಮ ಬಳಿ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮಾಸ್ಟರ್ಸ್. ಮುಖ್ಯವಾಗಿ ರಂಗಸ್ವಾಮಿ ಸರ್ ಇಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವೇದಿಕೆಯನ್ನ 365 ದಿನಗಳ ಕಾಲ ಧ್ಯಾನ, ಜ್ಞಾನ ಮತ್ತು ಹೋಲಿಸ್ಟಿಕ್ ವೆಲ್ನೆಸ್, ಸಮಗ್ರ ಜೀವನ ಶೈಲಿ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಹಾದ್ಭುತ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ವಿಡಿಯೋಸ್ ಕೂಡ ಮತ್ತೆ ಯೂಟ್ಯೂಬ್ ಅಲ್ಲಿ ನಮ್ಗೆ ಸಿಗುತ್ತೆ. ಸಾಧ್ಯವಾದಷ್ಟು ಹೆಚ್ಚು ಝೂಮ್ ಚಾನಲ್ಗೆನೆ ಆನ್ಲೈನ್ ಅಲ್ಲೇ ಇಲ್ಲೇ ಡೈರೆಕ್ಟ್ ಆಗಿ ನಾವು ಆ ಜ್ಞಾನವನ್ನ ಪಡ್ಕೊಳ್ತಕ್ಕಂಥದ್ದು, ಅದರ ಇಂಪ್ಯಾಕ್ಟ್ ತುಂಬಾ ಅದ್ಭುತವಾಗಿರುತ್ತೆ ಮಾಸ್ಟರ್ಸ್. ಸೊ ನಾವು ಸಕ್ಸಸ್ಫುಲಿ 2ನೇ ತಿಂಗಳಲ್ಲಿ ಎಂಟರ್ ಆಗಿದೀವಿ. ಫೆಬ್ರವರಿಲಿ ಶುರು ಆಗಿದ್ದು, ಇವಾಗ ಮಾರ್ಚ್ ಅಲ್ಲಿ ಇದೀವಿ. ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ನೀಡ್ತಾ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಒಂದು ಲಾಭವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಷ್ಟುವರೆಗೂ ಅದ್ಭುತವಾದ ಈ ಜ್ಞಾನವನ್ನು ತಿಳ್ಕೊಂಡಿದ್ವಿ. ಆದ್ರೆ ಇದು ಮೂಲಭೂತ ಅಂಶಗಳು ನಮ್ಮ PSSM ಅಲ್ಲಿ
ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸಸ್ಯಾಹಾರ ಮತ್ತೆ ಪಿರಮಿಡ್ ಶಕ್ತಿ ಅನ್ನೋದು ಇದು ಪ್ರತಿಯೊಬ್ಬರು ಮತ್ತೆ ಯಾವಾಗ್ಲೂ ನಾವು ರಿವಿಷನ್ ಮಾಡ್ಕೊಂತಾನೆ ಇರ್ಬೇಕು. ಅಂದ್ರೆ ಪುನಃ ನಾವು ಶ್ರವಣ ಮಾಡಿದ್ದು ಮತ್ತೆ ಮರಣ ಮಾಡ್ಕೊಂತಾನೆ ಇರ್ಬೇಕು. ಯಾಕಂದ್ರೆ ಯಾವುದೇ ಪ್ರಾಥಮಿಕ ಅಂಶಗಳು ಮತ್ತೆ ಫಂಡಮೆಂಟಲ್ಸ್ ಅಂತ ಹೇಳ್ತೀವಲ್ಲ, ಪ್ರತಿ ಸಬ್ಜೆಕ್ಟ್ಗೆ ಫಂಡಮೆಂಟಲ್ಸ್ ಮೂಲಭೂತ ಅಂಶಗಳು ಇರ್ತದೆ. ಅದು ನಾವು ಹೆಚ್ಚಾಗಿ ನಾವು ಮನ್ನ ಮಾಡ್ಕೊಂತಾನೆ ಇರ್ಬೇಕು. ಅವಾಗ ನಮ್ಮ ಪೂರ್ತಿ ಪ್ರತಿ ಜೀವಕೋಶಕ್ಕೂ ಅದು ಸೇರತ್ತೆ. ಅವಾಗ ನಾವು ಆ ಜ್ಞಾನವನ್ನು ಪೂರ್ತಿ ನಮ್ಮ ಜೊತೆಗೆ ಇರುತ್ತೆ. ಇಲ್ಲಾಂದ್ರೆ ಅವಾಗ ಮತ್ತೆ ನಾವು ಸ್ಲಿಪ್ ಆಗ್ತಾ ಇರ್ತೀವಿ. ನಮ್ಮ ಮೇನ್ ದಾರಿಯಿಂದ ಅಂದ್ರೆ ರಹದಾರದಿಂದ ಮತ್ತೆ ಪಕ್ಕ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಯಾವಾಗ್ಲೂ ಮನನ ಮಾಡ್ಕೊಂತ ಇರ್ಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ತಿ ಮತ್ತೆ ಮೇಡಮ್ ಅವರು ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ, ಮತ್ತೆ ಮನನ ಮಾಡಕ್ಕೆ ನಮ್ಗೆಲ್ಲರಿಗೂ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದ್ಭುತವಾದ ಈ ಜ್ಞಾನ ತಿಳ್ಕೊಂಡಿದೀವಿ. ಸೊ ಹೇಳ್ಬೇಕಂದ್ರೆ ನೇತ್ರಾ ಮೇಡಮ್ ಅವರು ನಮ್ಮ ಈ 365 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ದಿವಸನೂ ಈ ಕಾರ್ಯಕ್ರಮ ಏನೇನು ನಾವು ಅಂಶಗಳು ಇಡ್ತಾ ಇದ್ವಿ, ಏನೇನು ಸಬ್ಜೆಕ್ಟ್ಸ್ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ, ಮಾಸ್ಟರ್ಸ್ನು ಎಲ್ಲಾನು ಅವರು ಸಹಾಯ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ತುಂಬಾ ಧನ್ಯವಾದ ತಿಳಿಸ್ತಾ ಇದ್ವಿ. ಸೊ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅವರು ಒಂದು ಮೂಲಭೂತ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಸೊ ನಾವೆಲ್ಲರೂ ಮೇಡಮ್ ಮತ್ತೊಂದ್ಸಲ ಧನ್ಯವಾದ ತಿಳಿಸ್ತಾ ಇದ್ವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈಗ ಸ್ನೇಹಿತರೆ ನಿಮ್ಗೂ ಯಾವುದೇ ಪ್ರಶ್ನೆಗಳಿದೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನೀವು ಮಾತಾಡ್ಬೋದು ಮೇಡಮ್ ಜೊತೆಗೆ. ಮತ್ತೆ ನಿಮ್ಮ ಅನುಭವ ಏನಾದ್ರು ಇದೆ ಹಂಚ್ಕೊಳ್ಳಿ, ಸಂಶಯಗಳಿದ್ರೆ ದಯವಿಟ್ಟು ಕೇಳಿ. ಈಗ ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಕೇಶವ ರೆಡ್ಡಿ ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವತ್ತಿನ ದಿನ ನೇತ್ರಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಪಂಚಸೂತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಮತ್ತೆ ಸಸ್ಯಾಹಾರ ಮತ್ತೆ ಪಿರಮಿಡ್ ಶಕ್ತಿಯ ಬಗ್ಗೆ ಇವನ್ನ ನಾವು ಅಳವಡಿಸ್ಕೊಂಡಿದ್ದಾದ್ರೆ ನಾವು ನಮ್ಮ ಆತ್ಮ ಪುರೋಗಮನ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಮತ್ತೆ 5 ಇಗಳು ಇದ್ ಮಾಡಿದ್ದಾರೆ: ಎಕ್ಸ್ಪೆರಿಮೆಂಟ್, ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ರೆಷನ್, ಎವ್ಯಾಲ್ಯೂಯೇಷನ್, ಎವಲ್ಯೂಷನ್. ಇವನು ನಾವು ಪ್ರತಿಯೊಂದು ಅಂಶದಲ್ಲಿ ನಾವು ಗಮನಿಸಿ ಅದರಲ್ಲಿ ಅದ್ಭುತ ಫಲಿತಾಂಶಗಳು ಪಡಿಬೇಕಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನೇತ್ರಾ ಮೇಡಮ್ ಅವರು ಈಗಾಗಲೇ ಒಂದು 3-4 ಕ್ಲಾಸಸ್ ಕೊಟ್ಟಿದ್ದಾರೆ. ಸರ್ ಹೇಳ್ದಂಗೆ ಈಗಾಗಲೇ 3-4 ಕ್ಲಾಸಸ್ ಇದ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಹೆಚ್ಚಿನ ನಮ್ಮ ಸಂಬಂಧಿಕರು ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ಇದ್ರಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಮತ್ತೆ ಇದ್ರಲ್ಲಿ ಭಾಗವಹಿಸೋದಕ್ಕೆ ಪ್ರೇರೇಪಣೆ ನೀಡಿದ್ದಾರೆ. ಖಂಡಿತವಾಗಿ ಇದು ಉತ್ತಮ ಕಾರ್ಯ ನಮ್ಮ ರಂಗನಾಥ್ ಸರ್ ಅವ್ರು ಮಾಡ್ತಾ ಇರೋದು. ಇದಕ್ಕೆ ಎಲ್ಲರೂ ನಾವು ಒಂದು ಸೇರ್ಕೊಂಡು ಇದರ ಅದ್ಭುತ ಫಲಿತಾಂಶಗಳು ಪಡೆಯೋಣ ಅಂತೇಳಿ ಈ ಒಂದು ಅದ್ಭುತ ಕಾರ್ಯವನ್ನು ರೂಪಿಸಿರುವ ರಂಗನಾಥ್ ಸರ್ ಅವ್ರಿಗೆ ಇವತ್ತಿನ ದಿನ ನಮ್ಗೇನೋ ಒಂದು 5 ಪಂಚಸೂತ್ರಗಳು ತಿಳಿಸ್ಕೊಟ್ಟಿದ್ದಾರೆ. ನೇತ್ರಾ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಿಲಾಜ್ ಅವರೇ ಮಾತಾಡಿ. ಬಿಲಾಜ್. ನಮಸ್ತೆ ಸರ್. ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಕ್ಲಾಸಿನ ಬದಲು ನಾವು ವರ್ಣನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಷ್ಟೊಂದು ಅರ್ಥಪೂರ್ಣವಾಗಿ ತಿಳಿಸಿದಿರಿ. ಪ್ರತಿನಿತ್ಯ ನಾವು ಗಮನ ಹರಿಸಿದಾಗ ಬದಲಾವಣೆ ಏನಾಗ್ತದೆ ಅಂತ ಅನ್ನೋದನ್ನ ನಾವು ಸಾಕಷ್ಟು ಕಂಡುಕೊಂಡಿದ್ದೀವಿ ಈ ಮಾರ್ಗದೊಳಗೆ ಬಂದ ನಂತರ. ಏನಾದ್ರೂ ಒಂದು ಒಳ್ಳೇದ ನಾವು ಅಳವಡಿಸ್ಕೊಳಕ ಅಥವಾ ನಮ್ಮನ್ನ ನಾವು ಬದಲಾಯಿಸ್ಕೊಳಕ ಅವಕಾಶ ಇರುವಂತದ್ದು ಅಂದ್ರೆ ಈ ಮಾರ್ಗ, ಧ್ಯಾನ ಮಾರ್ಗ ಒಂದೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಇಲ್ಲಿ ನಾನು ಕೂಡ ಮಾಂಸಾಹಾರಿಯಾಗಿದ್ದೆ. ನಾವು ಲಿಂಗಾಯತರಿದ್ರು ಆಗ ಒಂದು ಬಾಯಿ ಚಪಲಕ್ಕೆ ಫ್ರೆಂಡ್ಸ್ ಇಂದ ಹೊರಗಡೆ ತಿಂತಿದ್ದೀವಿ. ಈಗ ಪೂರ್ಣ ಪ್ರಮಾಣದಾಗಿ ಅದನ್ನ ಅಲ್ಲಿ ಕೂಡಲ ಸಂಗಮದ ಒಂದು ಕಾರ್ಯಕ್ರಮದಾಗ ಪ್ರಮಾಣ ಮಾಡಿ ನಾನು ಬಂದಿದ್ದೀನಿ. ಅದನ್ನ ಆ ರೀತಿ ಈಗ ನಾನ್ ವೆಜ್ ಬಿಟ್ ಕಂಪ್ಲೀಟ್ ನಾನು ಶಾಕಾಹಾರಿ ಆಗಿದ್ದೇನೆ ಅಂತ ಹೇಳಕ್ ಖುಷಿ ಅನಿಸ್ತದೆ. ಇನ್ನು ಒಂದು ನನ್ನ ಡೌಟ್ ಕ್ಲಿಯರ್ ಆಗ್ಬೇಕಿತ್ತು ಮೇಡಮ್. ಈ ಮಶ್ರೂಮ್ ಕೆಲವೊಬ್ರು ಜನ ತಿನ್ಬಾರ್ದು ಅಂತಾರ, ಅದು ವೆಜ್ ನಾನ್ ವೆಜ್ ಅಲ್ಲಿ ಬರುದಿಲ್ಲ ಅಂತ ಹೇಳ್ತಾರ. ಅದು ನೀವು ಅದನ್ನ ಕ್ಲಿಯರಿಫಿಕೇಶನ್ ಮಾಡಿ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಸರ್, ಮಶ್ರೂಮ್ ಅಂತಂದಾಗ ಮಶ್ರೂಮು ಮತ್ತೆ ಗಾರ್ಲಿಕ್ ಇದೆರಡು ಕೂಡ ನಮಗೆ ಪ್ರೇರೇಪಣೆ ಕೊಡುತ್ತೆ ಸರ್. ಮತ್ತೆ ಮಾಂಸಾಹಾರದ ಕಡೆಗೆ ನಾವು ನಮ್ಮನ್ನ ಇವಾಗ ಬಿಟ್ಟಿರ್ತೀವಿ, ಸಸ್ಯಾಹಾರವನ್ನ ಸೇವನೆ ಮಾಡ್ತಾ ಇರ್ತೀವಿ. ಸಸ್ಯಾಹಾರದನ್ನ ಬಿಟ್ಟು ಈ ಗಾರ್ಲಿಕ್ ಮತ್ತೆ ಮಶ್ರೂಮ್ ಹೇಗೆ ಅಂತಂದ್ರೆ ಅದನ್ನ ಸೇವನೆ ಮಾಡ್ತಾ ಇದ್ರೆ ನಮಗೆ ಗೊತ್ತಿಲ್ಲದೆ ಮತ್ತೆ ನಾವು ಮಾಂಸಾಹಾರದ ಕಡೆಗೆ ಹೋಗ್ಲಿಕ್ಕೆ ನಮ್ಗೆ ಪ್ರೇರೇಪಣೆ ಕೊಡ್ತಕ್ಕಂತ ಒಂದು ಆಹಾರಗಳಾಗಿರತ್ತೆ. ಸೊ ನಮ್ಗೆ
ಮಾಂಸಾಹಾರನು ಬೇಡ, ಅದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂತ ಆಹಾರಗಳು ಬೇಡ ಅನ್ನೋ ಒಂದು ಕಾರಣಕ್ಕೆ ನಾವು ಇವನ್ನ ತ್ಯಜಿಸ್ತಕ್ಕಂಥದ್ದು, ಇವನ್ನ ಕೂಡ ನಾವು ಸೇವನೆ ಮಾಡದೇ ಇರ್ತಕ್ಕಂಥದ್ದು ಸರ್. ನಾವು ಬೆಳ್ಳುಳ್ಳಿ ಸಂಪೂರ್ಣವಾಗಿ ತ್ಯಜಿಸಿದ್ದೇನೆ ಮೇಡಮ್. ಆದ್ರೆ ಹಾ. ಮಶ್ರೂಮ್ ಅಂದ್ರೆ ಅದರಲ್ಲಿ ಸಾಕಷ್ಟು ಮಶ್ರೂಮ್ ಬಗ್ಗೆ ನಾವು ಅದ್ರ ಬಹಳ ಸ್ಟಡಿ ಮಾಡಿರೋದು ಮಶ್ರೂಮ್ ಕುರಿತು. 38,000 ಮಶ್ರೂಮ್ ಇದೆ ಮೇಡಮ್ ಟೋಟಲ್ ವರ್ಲ್ಡ್ ಅಲ್ಲಿ. 38,000 ಅಲ್ಲಿ 36,000 ಮಶ್ರೂಮ್ ಎಲ್ಲ ಪಾಯ್ಸನ್. ಅದರಲ್ಲಿ 2,000 ಮಶ್ರೂಮ್ ಮಾತ್ರ ಒಂದ್ ತಿನ್ಲಿಕ್ಕೆ ಬರುವಂತದ್ದು. ಅದರಲ್ಲಿ ಕೆಲವೊಂದು ಕೂಡ 200 ಮಶ್ರೂಮ್ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತದ್ದು. ಆ 200 ಒಳಗೆ ಇನ್ನೂ ವಿಶೇಷವಾಗಿ 6 ಮಶ್ರೂಮ್ ಅಂದ್ರೆ ನಮ್ಮ ಶರೀರಕ್ಕೆ ಏನ್ ಅಗತ್ಯವಾದ ಪೌಷ್ಟಿಕಾಂಶಗಳು, ನ್ಯೂಟ್ರಿಷನ್, ಎಲ್ಲಾ ಅಂಗಾಂಗಗಳಿಗೆ ಒಂದ್ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗುವಂತ ವ್ಯವಸ್ಥೆ ಅಥವಾ ಜೀವಕೋಶಗಳನ್ನು ಪುನರುತ್ಪಾದನೆ ಮಾಡುವಂತ ವ್ಯವಸ್ಥೆಯನ್ನ ಮಶ್ರೂಮ್ ಹೊಂದಿದಾವೆ ಅಂತ ನಮ್ಗೆ. ಯಾಕಂದ್ರೆ ನಾನು ಒಂದು ಆಯುರ್ವೇದಿಕ್ ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್, ನಮ್ ಪ್ರಾಡಕ್ಟ್ ಎಲ್ಲ ಕಂಪ್ಲೀಟ್ ಮಶ್ರೂಮ್ ಇದಾವೆ ಮೇಡಮ್. ನಾವು ಹೊರಗಡೆ ರೆಗ್ಯುಲರ್ ಆಗಿ ಪ್ರಿಸರ್ವೇಟಿವ್ ಮಾಡಿ ಇಟ್ಟಂತ ಹೋಟೆಲ್ ಅಲ್ಲಿ ಮಶ್ರೂಮ್ ಏನ್ ಬಳಸೋದಿಲ್ಲ ನಾವು. ಅದನ್ನು ಕೂಡ ಬಿಟ್ಟಿದ್ದೀನಿ. ಮಶ್ರೂಮ್ ತಂದು ನಾವು ಊಟ ಮಾಡ್ತಿದ್ದೀವಿ. ಆ ಮಶ್ರೂಮು ಬಿಟ್ಟಿದ್ದೀನಿ ಮೇಡಮ್. ಬಟ್ ನಾವೆಲ್ಲ ಯೂಸ್ ಮಾಡುವಂತ ಎಲ್ಲಾ ಪ್ರಾಡಕ್ಟ್ ಗಳಲ್ಲೂ ನಮ್ಮ ಆಯುರ್ವೇದಿಕ್ ಮೆಡಿಸಿನ್ ನಲ್ಲಿ ಮಶ್ರೂಮ್ ಕಂಪಲ್ಸರಿ ಇದೆ ಮೇಡಮ್. ಅಂದ್ರೆ ಅದು ಕೆಂಪು ಅಣಬೆ ಅಂತ ಅನ್ನುವಂಥದ್ದು. ಒಂದು 6 ಮೆಡಿಸಿನಲ್ ವ್ಯಾಲ್ಯೂ ಮಶ್ರೂಮ್ ಅನ್ನ ಒಂದು ಅಂಗಾಂಶ ಕೃಷಿ ಮೂಲಕ ಒಂದೇ ಮಶ್ರೂಮ್ ಅಲ್ಲಿ, ರೆಡ್ ಮಶ್ರೂಮ್ ಅಲ್ಲಿ ಅದನ್ನ ತಂದಿದ್ದಾರೆ ಮೇಡಮ್. ಅದು ಸಾಕಷ್ಟು ಒಂದು ಜನರಿಗೆ ಅಥವಾ ನಮಗೂ ಕೂಡ ಒಂದು ಫಲಿತಾಂಶವನ್ನ ಕೊಟ್ಟಿದೆ ಮೇಡಮ್. ಆ ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ. ಅಂದ್ರೆ ಅದು ಮಶ್ರೂಮ್ ಡ್ರೈ ಮಾಡಿ ಅದ್ರ ಪೌಡರ್ ಪ್ರತಿಯೊಂದು ಎಲ್ಲಾ ಪ್ರಾಡಕ್ಟ್ ಅಲ್ಲಿ ಆಡ್ ಮಾಡಿರ್ತಾರೆ. ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಅಥವಾ ನಮ್ಗೆ ನೇರವಾಗಿ ಸೇವನೆ ಮಾಡ್ಲಿಕ್ಕೆ ಅದರ ಪೌಡರ್ನು ಕೂಡ ಒಂದು ಬೇರ್ ಭಾಗ, ಒಂದು ಹೂವಿನ ಭಾಗ ಕ್ಯಾಪ್ಸೂಲ್ಸ್ ನಮ್ಮ ರೂಪದಲ್ಲಿ ಕೊಟ್ಟಿದ್ದಾರೆ. ಅವ್ನ ನಾವು ನಿತ್ಯ ಬಳಸ್ತಾ ಇದೀವಿ. ಅದಕ್ಕೆ ನಾನು ಕೇಳಿದೆ ಮೇಡಮ್, ಇದು ನಮಗ ಅದು ವೆಜ್ ನಾನ್ ವೆಜ್ ಅಂತ ಅದೊಂದು ಕ್ಲಿಯರ್ ಆಗ್ಬೇಕು ಮೇಡಮ್. ಅದು ವೆಜ್ ಅಂತ ನಮಗೆ ಆಲ್ರೆಡಿ ಎಲ್ಲ ನಾವು ಸ್ಟಡಿ ಮಾಡಿದಾಗ ಗೊತ್ತಾಗಿದೆ. ಅದನ್ನ ನಾವು ಬಳಸೋದು ಯೋಗ್ಯ ಹೇಗೆ ಅಂತ ಕೇಳ್ತಾ ಇದ್ದೀನಿ ಮೇಡಮ್. ಸರ್, ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣದಲ್ಲಿ ಆ ಅಣಬೆನ ಬೆಳೆಸ್ತೀರಿ ಅನ್ನೋದನ್ನ ಒಂದ್ ಸ್ವಲ್ಪ ಗಮನಿಸ್ಕೊಂಡಿದೀವಿ ಅಂತಂದ್ರೆ, ಎಲ್ಲವನ್ನು ಕೂಡ ಅದು ರೆಗ್ಯುಲರ್ ವಾತಾವರಣ ಏನಿರುತ್ತೆ ಅದ್ರಲ್ಲಿ ಬೆಳ್ಕೊಳ್ಳಲ್ಲ. ಏನೋ ಒಂದು ಕೊಳ್ತಿರ್ಬೇಕು, ಮತ್ತೊಂದು ಇನ್ನೊಂದು, ಆ ತರ ವಾತಾವರಣದಲ್ಲೇ ಇದು ಮಶ್ರೂಮ್ ಬೆಳೀತಕ್ಕಂಥದ್ದು. ಮೆಡಿಸಿನಲ್ Yes, ವ್ಯಾಲ್ಯೂ madam. ಇದೆ, ಮತ್ತೊಂದು ಇನ್ನೊಂದು ಅಂತ ಹೇಳಿ ನಾವು ಗಮನಿಸಿದಾಗ, ಅದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾವು ಮುಂದುವರಿತಾ ಇದೀವಿ ಅಂತಂದ್ರೆ ಅದು ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಆಹಾರ ಅಂತೂ ಖಂಡಿತ ಅಲ್ವೇ ಅಲ್ಲ ಸರ್. ಆಧ್ಯಾತ್ಮಿಕ ಪ್ರಯಾಣದಲ್ಲಿಲ್ಲ, ಇನ್ನ ಏನೋ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಇದ್ದಾರೆ, ಮತ್ತೊಂದು ಇನ್ನೊಂದು ಅಂತಂದಾಗ ಬಳಸ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಮೆಡಿಸಿನಲ್ ವ್ಯಾಲ್ಯೂ ಇದೆ, ಮತ್ತೊಂದು ಇನ್ನೊಂದು ಅಂತೆಲ್ಲ ಹೇಳ್ತಾ ಇದ್ದಾರೆ, ಅದು ಸತ್ಯನೇ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಆಧ್ಯಾತ್ಮಿಕ ಪ್ರಯಾಣವನ್ನ ಶುರು ಮಾಡಿದೀವಿ ಅಂತಂದಾಗ ಖಂಡಿತ ಅದನ್ನ ಬೆಳೆಯತಕ್ಕಂತ ವಾತಾವರಣ, ಮತ್ತೊಂದು ಅದನ್ನೆಲ್ಲವನ್ನು ಕೂಡ ನಾವು ದೃಷ್ಟಿಯಲ್ಲಿ ಇಟ್ಕೊಂಡಾಗ ಅದು ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ, ಪುರೋಗಮನಕ್ಕೆ ಖಂಡಿತ ಸಹಾಯ ಸಹಕಾರ ನೀಡ್ತಕ್ಕಂತ ಆಹಾರ ಅಂತೂ ಅಲ್ವೇ ಅಲ್ಲ ಸರ್. ಅದಕ್ಕೆ ನಾವು ಅದನ್ನ ನಾವು ಈ ಒಂದು ಸಾಧನೆಯ ಮಾರ್ಗದಲ್ಲಿ ಇದೀವಿ ಅಂತಂದ್ರೆ ಅದನ್ನ ಪೂರ್ಣವಾಗಿ ತ್ಯಜಿಸ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಸರ್. ಹೌದು ಮೇಡಮ್, ಇದು ಹೌದು. ತಾವು ತಿಳಿಸಿದ್ರಿ ಯಾವ ಒಂದು ವಾತಾವರಣದಲ್ಲಿ ಬೆಳೆದಿದೆ ಅನ್ನುವಂಥದ್ದು. ಆ ಆ ಒಂದು ವಾತಾವರಣದೊಳಗಿನ ಎಲ್ಲಾ ಅಂಶಗಳನ್ನ ಅದು ಹಿಡ್ಕೊಂಡು ಬೆಳೆದಿರ್ತದೆ ಅಂತ ಅನ್ನುವಂಥದ್ದು ಸತ್ಯದ ಅಂಶ. ಯಾಕಂದ್ರೆ ಅದು ಅಲ್ಲಿ ವಾತಾವರಣದಾಗ ಅಂತದನ್ನ ನಾವು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂಥದ್ದು ಕೂಡ ಸತ್ಯ ಮೇಡಮ್. ಬಟ್ ನಮ್ ಈ ಮಶ್ರೂಮ್ ಅದಲ್ರಿ, ರೆಡ್ ಮಶ್ರೂಮ್, ಇದು ಒಂದು ಸ್ಪೆಷಲ್ ಹಾಲ್ ಅಲ್ಲಿ, ಒಂದು ರೂಮ್ ಅಲ್ಲಿ ಇದನ್ನ ಬೆಳೆಸಿರ್ತಾರೆ ಮೇಡಮ್. ಇದನ್ನಂದ್ರೆ ಇದಕ್ಕೋಸ್ಕರ ಒಂದು ಸ್ಪೆಷಲ್ ಎಲ್ಲ ತರ, ಅದಕ್ಕೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ ನೈಸರ್ಗಿಕವಾಗಿ ಇದು ಬೆಳೆದಂತ ಮಶ್ರೂಮ್ ಮೇಡಮ್ ಇದು. ಹಾಗೇನೆ ಇದು ಇನ್ನೊಂದು ಇದ್ರದ್ದು ಹೇಳ್ಬೇಕಂದ್ರ, ನಾವು ಜಪಾನ್ ಮತ್ತು ಚೀನಾ, ಮಲೇಷಿಯಾ, ಮಂಗೋಲಿಯಾ ಇಲ್ಲ ಎಲ್ಲಾ ದೇಶದೊಳಗೆ ನೋಡಿದ್ರೆ ರೀ, ಈಗ ನಮ್ಮ ದೇಶದಲ್ಲಿ ಒಂದು ಶಕ್ತಿ ಸ್ವರೂಪ ದೇವಿ ಚಾಮುಂಡೇಶ್ವರಿ, ಸಾಕಷ್ಟು ದೇವಿ ಅವತಾರ ಇದಾವಲ್ರಿ. ದೇವಿ ಕೈಯಲ್ಲಿ ನಮ್ಮ ಕೆಲವೊಂದು ಆಯುಧ ನೋಡಿರ್ತೀವ್ರಿ. ಆ ರೀತಿ ಆ ದೇಶಗಳಲ್ಲಿ ಒಂದು ಆರೋಗ್ಯ ದೇವತೆ ಅಂತ ಅನ್ನುವಂಥದ್ದು ಇದೆ ಮೇಡಮ್. ಆ ಆರೋಗ್ಯ ದೇವತೆ ಕೈಯಲ್ಲಿ ಈ ಆಯುಧ ಅಂದ್ರೆ ಆರೋಗ್ಯದ ಒಂದು ಸಂರಕ್ಷಣೆಗೋಸ್ಕರ ಮಶ್ರೂಮ್ ಅನ್ನುವಂಥದ್ದನ್ನ ಆಯುಧವಾಗಿ ಅಲ್ಲಿ ಆ ದೇವಿ ಆರೋಗ್ಯ ದೇವತೆ ಕೈಯಲ್ಲಿ ಇದೆ ರೀ. ಅದಕ್ಕೋಸ್ಕರ ಅದನ್ನ ಇದೆಲ್ಲ ಸಾಕಷ್ಟು ಸ್ಟಡಿ ಮಾಡಿ ನಾವು ಈ ಮಶ್ರೂಮ್ ಅನ್ನ, ಈ ಒಂದು ಪ್ರಾಡಕ್ಟ್ ಅನ್ನ ಜನರಿಗೆ ಪ್ರಮೋಟ್ ಮಾಡೋದಾಗ್ಲಿ. ಸರ್, ಇನ್ನೊಂದ್ ಏನು ಅಂದ್ರೆ, ನಮ್ಗೆ ಎನರ್ಜಿ ಸಿಸ್ಟಮ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಸರ್. ನಮ್ಗೆ ಹೇಗೆ ಎನರ್ಜಿ ಬರುತ್ತೆ, ನಮ್ಗೆ ಹೇಗೆ ಶಕ್ತಿ ಬರುತ್ತೆ ಅನ್ನೋ ಒಂದು ಸತ್ಯವನ್ನ ನಾವು ತಿಳ್ಕೊಂಡಿದೀವಿ ಅಂತಂದಾಗ, ಆಹಾರದಿಂದ ಶಕ್ತಿ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಮ್ಗೆ ಬಹಳಷ್ಟು ಶಕ್ತಿ ಬರ್ತಕ್ಕಂಥದ್ದು ಸ್ಪಿರಿಚುವಲ್ ಎನರ್ಜಿ ಸರ್. ಸ್ಪಿರಿಚುವಲ್ ಎನರ್ಜಿ ಏನದು, ನಮ್ಗೆ ಎಮೋಷನಲ್ ಎನರ್ಜಿ, ಮೆಂಟಲ್ ಎನರ್ಜಿ, ಫುಡ್ ಎನರ್ಜಿ ಮತ್ತೆ ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳ್ಬಿಟ್ಟು 4 ಎನರ್ಜಿ, 4 ವಿಧಾನದಲ್ಲಿ ನಮ್ಗೆ ಎನರ್ಜಿ ಬರ್ತಾ ಹೋಗುತ್ತೆ.
ಕೇವಲ ಫುಡ್ ಇಂದ ಅಷ್ಟೇ ನಮ್ಗೆ ಎನರ್ಜಿ ಬರುತ್ತೆ ಅನ್ನೋದು ತಪ್ಪು ಸರ್. ನಮ್ಗೆ ಯಾವ ಆಲೋಚನೆ ಮಾಡ್ತೀವಿ, ಏನ್ ಆಲೋಚನೆ ಮಾಡಬಾರ್ದು, ಮತ್ತೆ ಯಾವ್ದ್ರಿಂದ ನಾವ್ ಎನರ್ಜಿ ಕಳ್ಕೊಳ್ತಾ ಇದೀವಿ, ಯಾವ್ದ್ರಿಂದ ಎನರ್ಜಿ ನಾವು ಉಳಿಸ್ಕೊಳ್ತಾ ಇದೀವಿ, ಇವೆಲ್ಲವನ್ನು ಕೂಡ ನಾವು ಮೂರನ್ನ ಕೂಡ ಅಲೈನ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಅಂತಂದಾಗ ಮತ್ತೆ ಸ್ಪಿರಿಚುವಲ್ ಎನರ್ಜಿ, ಧ್ಯಾನದಿಂದ ನಾವೇ ಎನರ್ಜಿ ಪಡ್ಕೊಳ್ತೀವಿ. ಇದು ಎನರ್ಜಿ ಸಿಸ್ಟಮ್ ವರ್ಕ್ ಆಗ್ತಕ್ಕಂಥದ್ದು. ನಾನ್ ಸಾಧ್ಯವಾದ್ರೆ ಸರ್ ಹತ್ರ ಕಮ್ಯುನಿಕೇಟ್ ಮಾಡಿ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಈ ಎನರ್ಜಿ ಸಿಸ್ಟಮ್ ಬಗ್ಗೆ ಒಂದು ಕ್ಲಾಸ್ ನ ಅಲೋಕೇಟ್ ಮಾಡ್ಕೊಳ್ಳೋ ಹಾಗೆ ಹೇಳ್ತೀನಿ. ಆದ್ರೆ ಕೇವಲ ಇದರಿಂದ ಅಷ್ಟೇ ನಮ್ಗೆ ಎನರ್ಜಿ ಬರ್ತಾ ಇದೆ, ಇದರಿಂದ ಅಷ್ಟೇ ನಮ್ಗೆ ನಮ್ಮ ಆರೋಗ್ಯದ ಚೇತರಿಕೆ ಆಗ್ತಾ ಇದೆ, ನಾವು ವಿ ಆರ್ ಬಿಯಾಂಡ್ ದಟ್ ಸರ್. ನಾವು ಅದಕ್ಕೆ ನಾವು ಧ್ಯಾನಕ್ಕೆ ಬಂದಾಗ ನಾವು ಆತ್ಮ ಪದಾರ್ಥ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು, ಶರೀರ ಪದಾರ್ಥ ಅಂತ ಅಲ್ಲ. ಶರೀರಕ್ಕೆ ಬೇಕಾಗಿರ್ತಕ್ಕಂಥದ್ದಲ್ಲ ನಾವ್ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಆತ್ಮ ಪುರೋಗಮನಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾವ್ ಯೋಚನೆ ಮಾಡ್ತಕ್ಕಂಥದ್ದು. ಶರೀರದ ದೃಷ್ಟಿಯಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಹೌದು, ಆದ್ರೆ ಆತ್ಮ ಪುರೋಗಮನ ದೃಷ್ಟಿಯಲ್ಲಿ ನಮಗೆ ನಾವು ಅದನ್ನ ದಾಟಿ ಮುಂದೆ ಬಂದಿದೀವಿ ಸರ್. ಸೊ ಮತ್ತೆ ಪುನಃ ನಾವ್ ಹಿಂದೆ ಹೋಗ್ತಕ್ಕಂಥದ್ದು ಬೇಡ. ಓಕೆ ಮೇಡಮ್, ತಾವ್ ಹೇಳೋದು ನಾನು ಖಂಡಿತ ಒಪ್ತೀನಿ. ಧ್ಯಾನದ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ ಅದೆಲ್ಲ ನಮಗೆ ಪಿರಾಮಿಡ್ ಎನರ್ಜಿ ಅಥವಾ ನಾವು ನಾನ್ ವೆಜ್ ಬಿಟ್ಟ ನಂತರ ಸಿಗುವಂತ ಎನರ್ಜಿ, ಈ ಪಂಚತಂತ್ರ ಎಲ್ಲ ಹೇಳಿದ್ರಲ್ಲ, ಇದೆ ನಾನು ಅನುಭವಿಸ್ತಾ ಇದೀನಿ, ನಾನು ಫಾಲೋ ಮಾಡ್ತಾ ಇದೀನಿ, ನನಗೆ ರಿಸಲ್ಟ್ ಖಂಡಿತ ಕೊಟ್ಟಿದೆ. ಆದ್ರೆ ವಾಸ್ತವಿಕವಾಗಿ ನಾವು ಪ್ರಪಂಚದೊಳಗೆ ಎಲ್ಲಾ ಜನಕ್ಕೂ ಇದಕ್ಕೆ ಬರೋದು ಬಹಳ ಕಷ್ಟ ಇದೆ ಅಲ್ರಿ, ಇದನ್ನು ತಿಳಿಸ್ತಾ ಇದೀವಿ. ಈ ಒಂದ್ ಇದಕ್ಕೆ ನಾವು ಕರ್ಕೊಂಡ್ ಬರ್ತಾ ಇದೀವಿ. ಬಟ್ ನಾವ್ ಈ ಒಂದು ಮೆಡಿಸಿನ್ ಆಗಿ ನಾವು ಪ್ರಮೋಟ್ ಮಾಡುವಂತ ಇದು 100% ಆಯುರ್ವೇದಿಕ್ ಅಂತ, ಇದು ಒಂದು WHO ದಿಂದ ಸೂಪರ್ ಫುಡ್ ಅಂತೂ ಕೂಡ ಇದು ಸರ್ಟಿಫೈಡ್ ಆಗಿರುವಂತದ್ದು. ಈ ಜನಗಳಿಗೆ ನಾವು ಈ ಒಂದು ವ್ಯವಹಾರದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ವಲ್ಲ ಮೇಡಮ್, ಈ ವ್ಯವಹಾರದೊಳಗ ಇದನ್ನ ತೊಡಗಿಸ್ಕೊಳ್ಳೋದ್ರೆ ನಮಗೇನಾದ್ರೂ ಇದರಿಂದ ಒಂದ್ ಜನಕ್ಕ ನಾವು ಒಂದ್ ಇಂಥದ್ ಸೇವನೆ ಮಾಡಿ ಜನಕ್ಕೆ ನಾವು ಇಂಥದ್ ಪ್ರಮೋಟ್ ಮಾಡ್ತಿರ್ತೀವಲ್ಲ, ಯಾಕಂದ್ರೆ ಇದನ್ನ ಕೊಟ್ಟಾಗ ಸಾಕಷ್ಟು ಆರೋಗ್ಯ ಪಡ್ಕೊಳ್ತಿರ್ತಾರೆ, ಅದಕ್ಕೆ ಸಾಕಷ್ಟು ಕಸ್ಟಮರು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ. ಈ ವ್ಯವಹಾರಕ್ಕೂ ನಾವ್ ಒಂದ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಾಗ್ತಾ ಇರೋದಕ್ಕೂ ಏನಾದ್ರೂ ಒಂದ್ ಅಂದ್ರೆ ತೊಂದರೆಗಳು ಅನ್ನುವಂಥದ್ದು ನನಗೆ ಕ್ಲಿಯರಿಫಿಕೇಶನ್ ಬೇಕಾಗಿತ್ತು ಮೇಡಮ್, ಅದಕ್ಕೋಸ್ಕರ ಕೇಳಿದೆ. ಈ ಒಳ್ಳೆ ಮಾತು, ಒಳ್ಳೆ ವಿಚಾರ ತಿಳಿಸಿದಿರಿ. ನಾವು ಬಿಡಬಹುದು, ಬಟ್ ಅದನ್ನ ಬಿಟ್ರೆ ನನ್ನ ಬಿಸ್ನೆಸ್ ನಿಲ್ ಆಗುತ್ತೆ ಅಂತ ಅನ್ನುವಂತ ವಿಚಾರ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ರೈಟ್ ರೈಟ್. ಓಕೆ ಬಿಲಾಜ್ ಅವರು, ಈಗ ಬಸವರಾಜ್ ಅವರು ಇನ್ನು 2 ಪ್ರಶ್ನೆ ತಗೊಂಡು ನಮ್ಮ ಮುಂದಿನ ಅಂಶಕ್ಕೆ ಹೋಗೋಣ. ಬಸವರಾಜ್ ಅವರು ಮಾತಾಡಿ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಆಕ್ಚುಲಿ ನೀವು ಈಗ ಏನದು ಪ್ರಿನ್ಸಿಪಲ್ಸ್ ಹೇಳಿದ್ರೆ ಆಕ್ಚುಲಿ ಅದು ರಿಯಲಿ ಇಟ್ಸ್ ಎ ಗುಡ್ ಪ್ರಿನ್ಸಿಪಲ್ಸ್ ಮೇಡಮ್. ಯಾಕಂದ್ರೆ ನನಗೆ ಅಪ್ಲಿಕೇಬಲ್ ಆಗಿದೆ ಅದು. ಯಾಕೆಂದ್ರೆ ನಾನು ಆಕ್ಚುಲಿ ಬೇಸಿಕಲಿ ನಾನ್ ವೆಜಿಟೇರಿಯನ್. ನಾನು ಒಂದೂವರೆ ವರ್ಷದ ಕೆಳಗಡೆ ನಾನು ನಾನ್ ವೆಜ್ ನ ಬಿಟ್ಬಿಟ್ಟೆ. ನಾನು ಕಂಪ್ಲೀಟ್ ನಾನ್ ವೆಜ್ ಅಂದ್ರೆ ದೇರ್ ಇಸ್ ನೋ ಅನಿಮಲ್ ಪ್ರಾಡಕ್ಟ್. ಓಕೆ, ಇನ್ಕ್ಲೂಡಿಂಗ್ ಮಿಲ್ಕ್ ಮತ್ತೆ ಕರ್ಡ್, ಇನ್ಕ್ಲೂಡಿಂಗ್ ಮತ್ತೆ ಹನಿ, ನಾನು ಯಾವ್ದು ಯೂಸ್ ಮಾಡ್ತಿಲ್ಲ ಮೇಡಮ್. ಅನಿಮಲ್ ಪ್ರಾಡಕ್ಟ್ಸ್ ಏನಿದೆ ಕಂಪ್ಲೀಟ್ ಬಿಟ್ಟಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಮೀನ್ ಪಿರಮಿಡ್ಗೆ ನನಗೆ ಕನೆಕ್ಟಿವಿಟಿ ಆಗಿದ್ದು ಮೇಡಮ್. ಓಕೆ, ಮತ್ತೆ ನಾನು ಆಲ್ಮೋಸ್ಟ್ ಕಳೆದ ಒಂದು ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಲಾಟ್ ಆಫ್ ಚೇಂಜಸ್ ಆಗಿದೆ ನನ್ನಲ್ಲಿ. ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ ನನ್ನಲ್ಲಿ ಲಾಟ್ ಆಫ್ ಚೇಂಜಸ್ ಆಗಿದೆ. ಮತ್ತೆ ಫ್ಯೂಚರ್ ಅಲ್ಲೂ ಆಲ್ಮೋಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಮೇಡಮ್. ಓಕೆ, ನಂದು ಒಂದು ಕ್ವಶನ್ ಏನು ಅಂತಂದ್ರೆ, ನಾನು ಆಕ್ಚುಲಿ ಗೋಟು ಮತ್ತೆ ಶೀಪ್ ರೇರಿಂಗ್ ಅಂತ ಹೇಳ್ಬಿಟ್ಟು ಅಂದ್ರೆ ಸಾಕಾಣಿಕೆ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂತಾ ಇದೀನಿ ಮೇಡಮ್. ಅದು ಆಮೇಲೆ ಇತ್ತೀಚೆಗೆ ಒಂದು 15 ದಿನದಿಂದ ಅನಿಸ್ತಾ ಇದೆ ಅದು ನಾನು ಬೆಳೆಸ್ತೀನಿ, ಮತ್ತೆ ಅದು ಯಾರೋ ತಗೊಂಡ್ ಹೋಗ್ತಾರೆ, ಯಾರೋ ಕಡಿದ್ಬಿಟ್ಟು ಅದನ್ನ ತಿಂತಾರೆ, ಅದ್ರ ಪಾಪ ನನಗ್ ಬರುತ್ತೆ ಅಂತ ಅನಿಸ್ತಾ ಇದೆ. ಅದ್ ಪ್ರಾಜೆಕ್ಟ್ ನ ಮಾಡೋದು ಅಥವಾ ಬೇಡ ಮೇಡಮ್? ಖಂಡಿತ ಬೇಡ ಅಂತಾನೆ ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ನಾವು ಮಾಂಸಾಹಾರದಿಂದ ಸಸ್ಯಾಹಾರಕ್ಕೆ ಬಂದಿದೀವಿ. ಆದ್ರೆ ಮಾಂಸಾಹಾರವನ್ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಮೂಲಭೂತ ವಾಗಿರ್ತಕ್ಕಂತ ಒಂದು ಪ್ರಿನ್ಸಿಪಲ್ ಅನ್ನೋದನ್ನ ನಾವು ವೈಲೇಟ್ ಮಾಡ್ದಂಗೆ ಆಗತ್ತಲ್ವ ಸರ್. ಸೊ ಆ ಕಾರಣಕ್ಕಾಗಿ ನಾವು ಸೇವನೆ ಮಾಡೋದು ಬೇಡ, ಬೇರೆಯವ್ರಿಗೆ ಸೇವನೆ ಮಾಡ್ತಕ್ಕಂತ ಒಂದು ಪ್ರೋತ್ಸಾಹ ಆಗ್ಲಿ ಅಥವಾ ಅದಕ್ಕೆ ಅವಕಾಶ ಆಗ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡ್ಕೊಡ್ಬಾರ್ದು ಸರ್. ನಮ್ಗೆ ಈ ಭೂಮಿ ಮೇಲೆ ನಾವೇನ್ ಜನ್ಮ ಪಡ್ಕೊಂಡಿದೀವಿ, ನಮ್ಗೆ ಭೂಮಿ ಮೇಲೆ ಜನ್ಮ ಪಡ್ಕೊಂಡಾದ್ಮೇಲೆ ಏನ್ ಬೇಕಾದ್ರೂ ಮಾಡ್ತಕ್ಕಂಥ ಫ್ರೀಡಮ್ ಇದೆ ಸರ್. ಏನ್ ಬೇಕಾದ್ರೂ ಕೂಡ ಮಾಡಬಹುದಾಗಿರ್ತಕ್ಕಂಥ ಫ್ರೀಡಮ್ ಇದೆ. ಆದ್ರೆ ಆ ಫ್ರೀಡಮ್ ಎಲ್ಲಿವರೆಗೂ ಕೂಡ ಸಸ್ಟೈನ್ ಆಗುತ್ತೆ ಅಂತಂದ್ರೆ ನಮ್ಮಿಂದ ಬೇರೊಬ್ಬರಿಗೆ ತೊಂದರೆ ಆಗದೆ ಇರೋವರೆಗೂ ಆ ಫ್ರೀಡಮ್ ಅನ್ನೋದು ಸಸ್ಟೈನ್ ಆಗುತ್ತೆ. ಒಂದು ಸರಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅಂತಂದಾಗ ಅವಾಗ ಕರ್ಮ ಮಾಡಕ್ಕೆ ಫ್ರೀಡಮ್ ಇತ್ತಲ್ವಾ,
ಆ ಕರ್ಮದ ಫಲ ಅನ್ನೋದು ಲೆಕ್ಕ ಆಗಕ್ ಶುರು ಆಗತ್ತೆ. ಸೊ ಆ ಕರ್ಮದ ಫಲ ಗೊತ್ತು ನಮ್ ಆ ಕರ್ಮದ ಫಲವನ್ನ ಲೆಕ್ಕ ಹಾಕ್ತಾ ಇದೆ ಅಂತಂದಾಗ ಅದು ನಮಗೆ ಇನ್ನೊಂದು ಜನ್ಮವನ್ನ ಪಡ್ಕೊಳ್ತಕ್ಕಂತ ಲೆಕ್ಕ ಆಗೋದು ಬೇಡ ಅಂತ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಸರ್. ಸ್ನೇಹಿತರೆ, ಯಾರು ಪ್ರಶ್ನೆ ಕೇಳೋರಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ, ಮುಂದಿನ ಅಂಶಕ್ಕೆ ಹೋಗೋಣ. ಫೈನಲ್ ಒನ್ ಮೋರ್ ಕ್ವಶನ್. ಯಾರಾದ್ರೂ ನಿಮ್ಗೆ ಒಳ್ಳೆ ಅನುಭವ ಅನ್ನೋದು ಆಗಿದ್ರೆ ದಯವಿಟ್ಟು ಅನುಭವನ ಹಂಚ್ಕೋಬಹುದು. ಧ್ಯಾನ ಅನುಭವ. ರೈಟ್. ಓಕೆ ಮೇಡಮ್, ಐ ಥಿಂಕ್ ಏನೋ ಪ್ರಶ್ನೆಗಳು ಬರ್ತಾ ಇಲ್ಲ. ಸೊ ಮುಂದಿನ ಅಂಶಕ್ಕೆ ಹೋಗೋಣ ಮೇಡಮ್. ರೈಟ್. ಉಮಾ ಮೇಡಮ್ ಮಾತಾಡಿ, ಬೇಗ ಮಾತಾಡಿಮ್ಮ, ಸಂಕ್ಷಿಪ್ತವಾಗಿ ಹಂಚ್ಕೊಳ್ಳಿ. ಉಮಾ ಮೇಡಮ್, ನಿಮ್ದು ಅನ್ಮ್ಯೂಟ್ ಆಗಿಲ್ಲ ಮೇಡಮ್. ಅವ್ರದ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ ಮೇಡಮ್. ಹಾ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ ಬೇಗ, ಉಮಾ ಮೇಡಮ್. ನಮಸ್ಕಾರ ಸರ್ ಇಬ್ರಿಗೂ, ತಮಗೂ ಮತ್ತು ನಮಸ್ತೆ. ಇಬ್ರಿಗೂ ನಮಸ್ಕಾರ ಸರ್. ನಿಜವಾಗೂ ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಅತಿ ಮೇಡಮ್ ಅವರು ಕೂಲಂಕುಷವಾಗಿ ಈ ಪಿಲ್ಲರ್ಗಳ ಬಗ್ಗೆ ಏನ್ ಹೇಳಿದ್ರಲ್ಲ, ಇದು ನಿಜವಾಗೂ ಅದ್ಭುತ. ಬಹಳಷ್ಟು ಸಂತೋಷ ಆಯ್ತು. ಆಮೇಲೆ ಇನ್ನೊಂದೇನಂದ್ರೆ ಗುರುಗಳೇ, ಇವತ್ತು ನನಗೆ ಒಂಥರದ ಅನುಭವ ಏನಂದ್ರೆ, ಧ್ಯಾನಕ್ಕೆ ಕೂತ 2 ನಿಮಿಷ ಏನಾಗತ್ತೆ ಅಂದ್ರೆ ಇಡೀ ಮೈಯೆಲ್ಲ ಸ್ವೆಟಿಂಗ್ ಆಗತ್ತೆ. ಆಮೇಲೆ ಮೈ ಎಲ್ಲ ಪೂರ್ತಿ ಕಂಪ್ಲೀಟ್ ಬಿಸಿ ಬಿಸಿ ಆಗತ್ತೆ. ಹಾಗಾಗಿ ಏನಾಗತ್ತೆ ಅದರಿಂದ ನನಗೆ ಇನ್ನೊಂದಿಷ್ಟು ಉತ್ತೇಜನ ಆದಂಗಾಗತ್ತೆ. ಇದು ಯಾಕಾಗತ್ತೆ? ಧ್ಯಾನ ಮಾಡ್ಬೇಕಾದಾಗ ಬಹಳಷ್ಟು ಅನುಭವಗಳಾಗುತ್ತೆ, ಅದ್ರಲ್ಲಿ ಇದು ಒಂದು ಮ್ಯಾಮ್. ಆಮೇಲೆ ಧ್ಯಾನ ಶುರು ಮಾಡಿದೀವಿ ಅಂತಂದಾಗ ಮೊದಲನೇದಾಗಿ ನಮ್ಗೆ ವಿಪಸನ ಅನ್ನೋದನ್ನ ಆಗತ್ತೆ. ಏನು ಅಂತಂದ್ರೆ, ನಮ್ಮಲ್ಲಿ ಏನೇ ನಮಗೆ ಬೇಡದೆ ಇರ್ತಕ್ಕಂಥದ್ದು ಇತ್ತು ಅದೆಲ್ಲವೂ ಕೂಡ ಕ್ಲೆನ್ಸ್ ಆಗಿ ನಮ್ಮಿಂದ ಹೊರಗಡೆ ಬರಕ್ ಶುರು ಆಗತ್ತೆ. ಸೊ ಈ ಹೀಟ್ ಜನರೇಟ್ ಆಗಿ ಹೊರಗಡೆ ಹೋಗ್ತಕ್ಕಂಥದ್ದು, ಸ್ವೆಟ್ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಅಂಶಗಳು. ಇನ್ನ ಕೆಲವು ಮಾಸ್ಟರ್ಸ್ಗೆ ಎಂತ ಅನುಭವಗಳು ಬರ್ಬೋದು ಅಂತಂದ್ರೆ, ಮೈಯೆಲ್ಲ ಕೆರೆತ ಬರ್ತಕ್ಕಂಥದ್ದು, ತಲೆ ಭಾರ ಅನ್ಸ್ತಕ್ಕಂಥದ್ದು, ಗಾಳಿಯಲ್ಲಿ ತೇಲಾಡ್ತಕ್ಕಂಥದ್ದು, ಅಥವಾ ವಿಪರೀತವಾಗಿರ್ತಕ್ಕಂಥ ಮೈಕೈ ನೋವು ಬರ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಮಾತ್ರ ವಿಪರೀತವಾಗಿರ್ತಕ್ಕಂಥ ನೋವು ಬರ್ತಕ್ಕಂಥದ್ದು. ಇದೆಲ್ಲ ಹೇಗೆ ಅಂತಂದ್ರೆ, ಧ್ಯಾನ ಮಾಡ್ತಾ ವಿಶ್ವ ಚೈತನ್ಯ ನಮ್ಮೊಳಗಡೆ ಪ್ರವೇಶ ಮಾಡ್ತಾ ಇದೆ ಅಂತಂದ್ರೆ, ಪ್ರವೇಶ ಮಾಡಿದಾಗ ನಮ್ಮೊಳಗಡೆ ಇರ್ತಕ್ಕಂಥ ಎಲ್ಲ, ಅದು ಮೆಂಟಲ್ ಹೆಲ್ತ್ ಆಗಿರ್ಬಹುದು, ಫಿಸಿಕಲ್ ಹೆಲ್ತ್ ಆಗಿರಬಹುದು, ಏನೇನು ಬೇಡದೆ ಇರ್ತಕ್ಕಂಥದ್ದೆಲ್ಲ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗುತ್ತೆ, ಮತ್ತೆ ನಮ್ ಬಾಡಿಯಲ್ಲಿ ಸ್ಟೋರ್ ಆಗ್ತಾ ಇರತ್ತೆ. ಇದನ್ನೆಲ್ಲವನ್ನು ಕೂಡ ಹೊರಗಡೆ ರಿಲೀಸ್ ಮಾಡ್ತಾ ಇರತ್ತೆ. ಆ ರಿಲೀಸ್ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗಿಂತ ಅನುಭವಗಳಾಗ್ತಾ ಇರತ್ತೆ. ಯಾವುದೇ ಕಾರಣಕ್ಕೂ ನಾವು ತೆಗಿಯೋದಾಗಿರ್ಬಹುದು, ಗಾಬರಿ ಆಗೋದಾಗಿರ್ಬಹುದು ಬೇಕಾಗಿಲ್ಲ. ಅದನ್ನ ಗಮನಿಸ್ತಾ ಇರ್ಬೇಕಷ್ಟೆ. ಯಾವ್ದೋ ಒಂದು ಇವಾಗ ವಿಪರೀತವಾಗಿ ಕೈ ನೋವು ಬರ್ತಾ ಇದೆ, ಧ್ಯಾನ ಮಾಡ್ತಾ ಆ ಒಂದು ನೋವು ಆಗ್ತಾ ಇದೆಲ್ಲ ಅದನ್ನ ನಾವು ಗಮನಿಸಿದಾಗ ಎನರ್ಜಿ ಎಲ್ಲ ಅಲ್ಲಿಗೆ ಡೈವರ್ಟ್ ಆಗಿ ಆ ಒಂದು ನೋವಿಂದ ನಮ್ಗೆ ಮುಕ್ತಿ ಅನ್ನೋದು ಸಿಗ್ತಕ್ಕಂಥದ್ದು. ಹೋಗ್ತಾ ಹೋಗ್ತಾ ನಾವು ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಧ್ಯಾನ ಸ್ಥಿತಿಗೆ ತಲುಪ್ತಾ ಹೋಗ್ತೀವಿ. ಸೊ ನಿಮ್ಗೆ ಆಗ್ತಾ ಇರ್ತಕ್ಕಂಥದ್ದು ಅಂತಹ ಅದ್ಭುತ ಧ್ಯಾನ ಅನುಭವನೇ. ಬಹಳ ಸಂತೋಷ ಆಯ್ತು ಮ್ಯಾಮ್ ಕೇಳಿ. ಬೆವರು ಅಂದ್ರೆ ಹೇಗ್ ಮೇಡಮ್, ನೀರು ಉಗುತ್ತಾರಲ್ಲ, ನೀರು ಮುಖದ ಮೇಲೆ ನೀರು ಉಗುತ್ತಾರಲ್ಲ ಆ ತರ. ಆಮೇಲೆ ಬಂದ್ರೆ ಎಲ್ಲ ಎಷ್ಟು ಬಿಸಿ ಆಗತ್ತಲ್ಲ ಆ ತರ ಇರತ್ತೆ. ಸ್ವಲ್ಪ ಇರೋದಿಲ್ಲ ಆ ತರ, ಅಷ್ಟು ಇದಾದಂಗ ಆಗತ್ತೆ. ಆದ್ರೆ ನಾನೇನ್ ಕಣ್ ತೆಗೆಯೋದಿಲ್ಲ, ಹಾಗೆ ಕೂತ್ಕೊಂಡಿರ್ತೇನೆ. ತುಂಬಾ ಸಂತೋಷ ಮ್ಯಾಮ್, ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವ. ತರದ ಅನುಭವ. ಮತ್ತೆ ಬೇರೆ ಬೇರೆ ಕನಸುಗಳು, ಕನಸು ಅಂದ್ರೆ ವಿಚಿತ್ರವಾದಂತ ಕನಸು. ಆ ಕನಸುಗಳು ಹೇಗಂದ್ರೆ, ಎಲ್ಲೋ ದೇವಸ್ಥಾನಕ್ಕೆ ಹೋಗಿವಿ, ಎಲ್ಲೋ ಯಾರೋ ಗಂಟಿ ಬಡಿತಾ ಇದ್ದಾರೆ, ಅದ್ರಲ್ಲಿ ನಾವು ಮಾಡ್ತಾ ಅನ್ನೋ ತರ ಅನುಭವ ಅದು. ಅದೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಸ್ಟೋರ್ ಆಗಿರತ್ತೆ, ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರೋದೆಲ್ಲವೂ ಕೂಡ ಹೊರಗಡೆ ಬಂದು ಅದು ಅಲ್ಲಿಗೆ ನಿಲ್ಲಾಗೋಗ್ಬಿಡತ್ತೆ, ಇಲ್ದೇ ಇರೋ ಹಾಗೆ ಆಗತ್ತೆ. ಸೊ ಅದಾಗೋವರೆಗೂ ಆ ರೀತಿಯಾಗಿರ್ತಕ್ಕಂಥ ಅನುಭವಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ಲಾಸ್ಟ್ ಪ್ರಶ್ನೆ ಇದು. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ ಬೇಗ. ಹಲೋ ಸರ್, ನಮಸ್ಕಾರ ಮೇಡಮ್.
ಹಾ ಮ್ಯಾಮ್ ನಮಸ್ತೆ. ನಾನು 8-9 ತಿಂಗಳಾಯ್ತು ನಾನು ಇದು ಧ್ಯಾನದಲ್ಲಿ ಇದು ಸ್ಟಾರ್ಟ್ ಮಾಡಿದ್ದು. ಆದ್ರೆ ಹಿಂದಿನಿಂದ ಇಲ್ಲಿವರೆಗೆ ಏನೂ ಆಗಿದ್ದಿಲ್ಲ. ಈಗ ಒಂದ್ 7-8 ದಿವಸ ಹಿಂಗಾಯ್ತು. ಒಟ್ಟ 1 ತಾಸ್ ಪೂರ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರ ಒಂದ್ ಅರ್ಧ ಗಂಟೆ 30 ಮಿನಿಟ್ ಅಥವಾ 35 ಮಿನಿಟ್ ಕೂತ ಅಥವಾ 45 ಮಿನಿಟ್ ತನಕ ಕೂಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಎಕ್ದಮ್ ಒಮ್ಮೆ ಮೈಯೊಳಗ್ ನೋವಾಗ್ ಬರೋದು, ಒಂಥರ ಮೈ ಒಟ್ಟು ಹಿಂಡದಂಗದು. ಒಟ್ಟ ಧ್ಯಾನ ಕೂಡ್ಲಿಕ್ಕ ಒಟ್ಟ ಇಷ್ಟ ಆಗಲ್ಲ. ಯಾವಾಗ ಹೇಳಿ ನಡ್ಬರ್ಕ್ ಎದ್ದು ಬಿಟ್ಟಿನಿ ಮೇಡಮ್, ನಾ ಯಾಕೆ ಆಗ್ತಾ ಇದ್ದೀನಿ. ಈ ಧ್ಯಾನ ಅನುಭವಗಳು ಅಂತಂದಾಗ ಹೀಗಾಗ್ತಾ ಇರತ್ತೆ. ಮೊದಲನೇದು. ಎರಡನೇದು, ನಾವು ಪ್ರತಿನಿತ್ಯ ಹೇಗಿದೀವಿ ಅನ್ನೋದು ಕೂಡ ನಮ್ಮ ಧ್ಯಾನದ ಒಂದು ಸ್ಥಿತಿ, ನಾವು ಧ್ಯಾನವನ್ನು ಕುತ್ಕೊಳ್ತೀವಲ್ಲ ಅದ್ರ ಮೇಲೆ ಇಂಪ್ಯಾಕ್ಟ್ ಅನ್ನೋದಿರತ್ತೆ, ಅದ್ರ ಪ್ರಭಾವ ಅನ್ನೋದಿರತ್ತೆ ಮ್ಯಾಮ್. ಸೊ ನಾವು ಧ್ಯಾನಕ್ಕೆ ಕೂರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಅಯ್ಯೋ 1 ಗಂಟೆ ನಾನ್ ಕುತ್ಕೊಳಕ್ ಸಾಧ್ಯ ಆಗತ್ತಾ ಅನ್ನೋ ಒಂದು ಸಂಶಯ ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಮೂಡಿರತ್ತೆ. ಸೊ ಅದಕ್ಕೆ ಧ್ಯಾನ ಶುರು ಮಾಡೋಕ್ಕೂ ಮುಂಚೆ ಈ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತೀವಿ, ಇದು ಕೂಡ ಒಂದು ಟೂಲ್ ಅಂತ ಹೇಳ್ತೀವಿ ನಾವು ಧ್ಯಾನವನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಸೊ ಒಂದು 3 ರಿಂದ 11 ಸರಿ ಒಂದು ಬುಕ್ ಅಲ್ಲಿ ಒಂದು ಕಡೆ ನಾನು ಧ್ಯಾನವನ್ನ ಖಂಡಿತ 1 ತಾಸು ಮಾಡ್ತಾ ಇದ್ದೀನಿ. ನಾನು ಹುಣ್ಣಿಮೆ ಧ್ಯಾನ 3 ಗಂಟೆ ಮಾಡೀನಿ ಮೇಡಮ್. ಸತತವಾಗಿ 3 ಗಂಟೆ ಮಾಡಿದೀನಿ ನಾನು. ಆದ್ರೆ ಸಡನ್ಲಿ ಈ ತರ ನನಗೆ ಹಿಂಗ ಆಗ್ಲಕತ್ತು. ಒಟ್ಟ ಟೊಂಕ ನೋವು, ಒಂಥರ ಮೈಯಾಗ ಒಟ್ಟ ಏನ್ ಹೇಳಕ್ ಆಗಂಗಿಲ್ಲ ಆ ತರ. ಪಿರಮಿಡ್ ಇಟ್ಕೊಂಡು ಧ್ಯಾನ ಮಾಡಿ, ಜೊತೆಗೆ ಹೀಗೆ ನಾನ್ ಧ್ಯಾನ ಮಾಡ್ತೀನಿ 1 ಗಂಟೆ ನಾನ್ ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಮ್ಯಾನಿಫೆಸ್ಟ್ ಮಾಡೋ ಹಾಗೆ ಬರ್ಕೊಳ್ತಾ ಹೋಗ್ತಕ್ಕಂಥದ್ದು. ಸೊ ಅದ್ ಏನಾಗುತ್ತೆ ಅಂತಂದ್ರೆ ಆ ಅಲೈನ್ಮೆಂಟ್ ಅನ್ನೋದು ಹೋಗಿರುತ್ತಲ್ಲ, ಆ ಅಲೈನ್ಮೆಂಟ್ ಅನ್ನೋದನ್ನ ಪುನಃ ಪಡ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ಆಮೇಲೆ ನೋವು ಬರ್ತಾ ಇದೆ, ಮತ್ತೊಂದ್ ಬರ್ತಾ ಇದೆ ಅಂತಂದಾಗ ಅದನ್ನ ಗಮನಿಸಿ, ಕೇಳಿ, ನೀವು ಪ್ರಶ್ನೆ ಹಾಕೊಳ್ಳಿ. ಧ್ಯಾನದಲ್ಲಿ ಕೂತಾಗ ಪ್ರಶ್ನೆ ಹಾಕೊಳ್ಳಿ, ಯಾಕೆ ನನಗೆ ಹಿಂಗ ಆಗ್ತಾ ಇದೆ. ನಾವು ಹೊರಗಡೆ ಎಷ್ಟೇ ಮಾಸ್ಟರ್ಸ್ ನಿಮ್ಗೆ ಆನ್ಸರ್ಸ್ ಕೊಟ್ರು ಕೂಡ ಅದಕ್ಕಿಂತ ಬೆಸ್ಟ್ ಆನ್ಸರ್ ಕೊಡ್ತಕ್ಕಂಥದ್ದು ಯಾರು ಅಂತಂದ್ರೆ ನಿಮ್ಮೊಳಗಡೆ ಇರ್ತಕ್ಕಂಥ ಮಾಸ್ಟರ್. ಸೊ ನೀವು ಧ್ಯಾನದಲ್ಲಿ ಕೂತ್ಕೊಂಡಾಗ ಪ್ರಶ್ನೆ ಹಾಕೊಳ್ಳಿ, ಯಾಕೆ ಹಿಂಗ ಆಗ್ತಾ ಇದೆ, ಕಾರಣ ಏನು, ಏನ್ರಿಂದ. ಸೊ ಈ ಒಂದು ವಿಚಾರ ನನಗ್ ರಿಪೀಟ್ ಆಗ್ಬಾರ್ದು ಅಂತಂದಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಧ್ಯಾನದಲ್ಲಿ ನೀವು ಪ್ರಶ್ನೆ ಹಾಕೊಳ್ಳಿ, ಖಂಡಿತ ಸಮಾಧಾನ ಸಿಗುತ್ತೆ. ಅಲ್ಲಿವರೆಗೂ ಪಿರಮಿಡ್ ನ ಬಳಸ್ತಕ್ಕಂಥದ್ದು ಮತ್ತೆ ಹೀಗೆ ಮ್ಯಾನಿಫೆಸ್ಟೇಷನ್ಸ್ ಬರ್ಕೊಳ್ತಕ್ಕಂಥದ್ದು ಹಾಗೆ ಅಭ್ಯಾಸ ಮಾಡಿ, ನಿಮ್ಗೆ ಖಂಡಿತ ಈ ಸ್ಥಿತಿ ಏನಿದೆ ಆ ಸ್ಥಿತಿಯಿಂದ ನೀವು ಇನ್ನೊಂದು ಸ್ಥಿತಿಗೆ ಹೋಗ್ತಕ್ಕಂಥದ್ದು ಅನ್ನೋದಾಗತ್ತೆ. ಪಿರಮಿಡ್ ಇದೆ ಮೇಡಮ್, ಪಿರಮಿಡ್ ನು ಬಳಸ್ತಾ ಇದ್ದೀನ್ರಿ ನಾನು. ಅದು ಬಳಸಿದ್ರು ಕೂಡ ನನಗ್ ಹಂಗೆ ತ್ರಾಸ ಆಗ್ಲಿಕತ್ತಿದ್ದು. ಅದಕ್ಕೆ ಇನ್ನೊಮ್ಮೆ ಮಾತಾಡಿದ್ದೆ ನಾ. ಪೈಲ ನಿಮ್ದು ಕ್ಲಾಸ್ ಇದ್ವಲ್ರಿ ಮೇಡಮ್ ಅವಾಗ ಸಂದರ್ಭದೊಳಗ ನಾವ್ 7-8 ತಿಂಗಳ ಹಿಂದ ಅವಾಗ ನಾ ಮೀಟ್ ಆಗಿದ್ನ, ಭೇಟಿ ಆಗಿದ್ನ, ನೀವು ಮಾತಾಡಿದ ಅವಾಗ ಕೂಡ ನೀವು ಸ್ವಲ್ಪ ನಮಗ ಅವಾಗ ಫಸ್ಟ್ ಇತ್ತು ನನಗ ಹೇಳಿದ್ರಿ ನೀವು. ಅದೇ ರೀತಿಯಾಗಿ ಅವಾಗಿನಿಂದ ನಿಮ್ಮ ಇದ್ರದಿಂದ ನಾ ಕ್ಲಾಸ್ನಿಂದ ನಾ ಪಿರಮಿಡ್ ಬಳಸ್ತಾ ಇದ್ದೀನಿ. ಅದನ್ನು ನನಗ ಒಂದು 8-9 ದಿವಸ ಆಯ್ತು ನನಗೆ ಈ ತರ ಆಗ್ಲಕತ್ತದ. ನಾ ಹಚ್ಚಕ್ಕಿತ್ತ ಅನಾವಶ್ಯಕವಾಗಿ ಇವತ್ತು ನೀವು ಸಿಕ್ರಿ. ಅದು ಪ್ರತಿನಿತ್ಯ ನಾವು ಒಂದು ಸ್ಥಿತಿಯಲ್ಲೇ ಇರಲ್ಲ, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ನಾವು ಮುಂದೆ ಹೋಗ್ತಾನೆ ಇರ್ತೀವಿ. ಒಂದೊಂದು ಸ್ಥಿತಿಯಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ನಾವು ಬರ್ತಾ ಇರತ್ತೆ. 3 ರಿಂದ 4 ಗಂಟೆ ತನ ಮಾಡ್ತೀನಿ ಮೇಡಮ್. 3 ಗಂಟೆಗೆ ಎದ್ದಿರ್ತೀನಿ. 3 ರಿಂದ 4 ಗಂಟೆ ತನಕ ನಂದು ರೂಢಿ ಅದು. ಅವಾಗೆ ಮಾಡ್ತೀನಿ. ಈಗ ಹಿಂಗಾಗ್ಲತ್ತು. ಆಯ್ತು ತೋರಿ ಮೇಡಮ್, ನಾನ್ ನೋಡ್ಕೋತೀನಿ, ನಾನ್ ಕೇಳ್ಕೊತೀನಿ. ಹಾ ಸರಿ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಈಗ ಮುಂದಿನ ಅಂಶಕ್ಕೆ ಹೋಗೋಣ. ಸೊ ಮತ್ತೊಂದ್ಸರಿ ನಮಗೂ ಧನ್ಯವಾದಗಳು ಮೇಡಮ್, ಇಂಥ ಒಳ್ಳೆಯ ಜ್ಞಾನ ಹಂಚಿದಕ್ಕೂ ಇವತ್ತು ದಿನ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್.